ನೋ ಕೆಫೆ ಇಲ್ಲ ಅಂತ ಕಣ. ಯಪ್ಪ 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 ರಾತ್ರಿ ಮರ ಬಿದ್ದೋಗೈತೆ. ದೊಡ್ಡ ಪೊಲಿಟಿಷಿಯನ್ ಸೆಲೆಬ್ರಿಟಿಗಳ ತರ ಕೈ ಆಡ್ತಾರೆ. ನನಗಂತೂ ಅವಾಗ ತಲೆ ಗಿರ್ರ ಅಂದ್ಬಿಟ್ಟಿತ್ತು. ಎಲ್ಲೂ ನಮ್ಗೆ ಇದುವರೆಗೂ ಒಂದು ಪೊಲೀಸ್ ಅವ್ರು ಹಿಡ್ದಿಲ್ಲ, ನಮ್ಗೆ ಹರಾಜ್ ಮಾಡಿಲ್ಲ, ದುಡ್ಡು ಕೇಳಿಲ್ಲ, ಚೆಕ್ ಪಾಯಿಂಟ್ಸ್ ಇಲ್ಲ. ನಮ್ಗೆ ಸಖತ್ತಾಗಿದೆ. ನಮ್ಮ ಮೇಕೆದಾಡ್ ತರ ಐತೆ ಗುರು. ಇಲ್ಲಿ ನೋಡಿ, ಇಲ್ಲಿ ಒಂಚೂರು ಗಲೀಜ್ ಕಾಣಿಸ್ತಾ ಇದೆ ನಿಮ್ಗೆಲ್ಲಾದ್ರೂ? ಎಲ್ಲಾ ಕಡೆ ಡಸ್ಟ್ಬಿನ್ ಇಟ್ಟಿದ್ರೆ. ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬಕ್ಕೆ ನಮಸ್ಕಾರ. ಈಕ್ವೆಡಾರ್ ಅಲ್ಲಿ ನಮ್ಮ ಕೊನೆಯ ದಿನ. ನಮ್ಮ ಪ್ರಯಾಣ ಮುಗಿಸ್ಕೊಂಡು ಈಕ್ವೆಡಾರ್ ಇಂದ ಪೆರು ದೇಶಕ್ಕೆ ಹೋಗ್ತಾ ಇದ್ದೀವಿ. ಆದ್ರೆ ಅದಕ್ಕೂ ಮುಂಚೆ ಬೆಟ್ಟದ ಮೇಲೊಂದು ಮನೆ, ಮನೆಯ ಮೇಲೆ ಮೋಡ ಹೇಗಿರುತ್ತೆ ಗೊತ್ತಾ? ನಾವು ಎಂಥ ಜಾಗದಲ್ಲಿ ಇದೀವಿ ಗೊತ್ತಾ? ಬನ್ನಿ ತೋರಿಸ್ತೀನಿ. ಗುಡ್ ಮಾರ್ನಿಂಗ್, ಶುಭೋದಯ ಆಶಾ. ಗುಡ್ ಮಾರ್ನಿಂಗ್, ನಮಸ್ಕಾರ, ಶುಭೋದಯ. ಬೆಳಗ್ಗೆನೆ ಸುಪ್ರಭಾತ ಕೇಳ್ತಿದ್ರೆ ಏನೋ ಒಂಥರ ಅಲ್ವಾ? ಒಳ್ಳೆ ಪಾಸಿಟಿವ್ ಎನರ್ಜಿ ಬರುತ್ತೆ ಸುಪ್ರಭಾತ ಕೇಳಿದ್ರೆ. ಯಾಕಂದ್ರೆ ನಾವು ಎಲ್ಲೆಲ್ಲೋ ಇರ್ತೀವಿ, ಈ ಥರ ಒಂದು ಹಾಡು ಕೇಳ್ಕೊಂಡು ನಮ್ಮ ದಿನನ ಸ್ಟಾರ್ಟ್ ಮಾಡಿದ್ರೆ ಎಷ್ಟೋ ಪಾಸಿಟಿವ್ ಎನರ್ಜಿ ಇರುತ್ತೆ. ಸೊ ಅಷ್ಟಿಲ್ದೇ ಹೇಳಲ್ಲ, ಒಂದು ಪಾಸಿಟಿವ್ ಎನರ್ಜಿ ಒಂದು ಹಾಡಿಂದ ಬರುತ್ತೆ ಅಂತ. ಸೊ ಬನ್ನಿ, ಇವಾಗ ಮನೆ ಟೂರ್ ಕೊಡ್ತೀನಿ. ನಾವು ಇದೇ ಮೇ 18ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಯುರೋಪ್ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಒಂದಲ್ಲ ಎರಡಲ್ಲ, ಒಟ್ಟು 8 ದೇಶ 13 ದಿನ ಆಲ್ ಇನ್ಕ್ಲೂಸಿವ್ ಟ್ರಿಪ್ ಇದು. ನೀವು ಪ್ಯಾಕ್ ಮಾಡ್ಕೊಂಡು ಬಂದರೆ ಸಾಕು. ಬೆಂಗಳೂರು ಏರ್ಪೋರ್ಟಿಂದ ನಾವು ಯುರೋಪಿಗೆ ಕರ್ಕೊಂಡೋಗಿ 8 ದೇಶ ತಿರುಗಾಡಿಸ್ಕೊಂಡು ವಾಪಸ್ಸು ಸೇಫಾಗಿ ನಿಮಗೆ ಬೆಂಗಳೂರು ಏರ್ಪೋರ್ಟಿಗೆ ಕರ್ಕೊಂಬಂದುಬಿಡ್ತೀವಿ. ಈ ಕೆಳಗಡೆ ನಂಬರ್ಗೆ ಫೋನ್ ಇಲ್ಲ, ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಅವ್ರ ಜೊತೆ ಮಾತಾಡಿ ಆದಷ್ಟು ಬೇಗ ನಿಮ್ಮ ಯುರೋಪ್ ಗ್ರೂಪ್ ಟೂರ್ ಸ್ಲಾಟ್ಸ್ನ ಬುಕ್ ಮಾಡ್ಕೊಳ್ಳಿ. ಎಲ್ಲರೂ ಮೇ 18ನೇ ತಾರೀಕು ಒಟ್ಟಿಗೆ ಯುರೋಪ್ಗೆ ಹೋಗೋಣ. ಹಂಗೆ ಮೇ 23ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಜಪಾನ್ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈ ಕೆಳಗಡೆ ನಂಬರ್ಗೆ ಫೋನು ಇಲ್ಲ, ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಅವ್ರ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ಸ್ನ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ಎಲ್ಲರೂ ಮೇ 23ನೇ ತಾರೀಕು ಜಪಾನ್ಗೆ ಹೋಗೋಣ. ಇವಾಗ ಸದ್ಯಕ್ಕೆ ಈ ಕೋಡೆಯಿಂದ ಪೆರುಗ್ ಹೋಗೋಣ. ಅಡುಗೆ ಮನೆ ಫುಲ್ ಎಕ್ವಿಪ್ಡ್ ಆಗಿದೆ ನೋಡಿ. ನಾನು ಪಾತ್ರೆ ತೊಗೊಂಬಂದು ನೆನ್ನೆ ತೊಗೊಂಬಂದಿದ್ವಿ, ತಿನ್ನಕ್ಕಾಗಿರಲಿಲ್ಲ, ಫ್ರಿಡ್ಜ್ ಎತ್ತಿಕೊಂಡು ಇವಾಗ ಬಿಸಿ ಮಾಡ್ಕೊತಾ ಇದ್ದೀನಿ. ಸೊ ಸಾಕು, ಏರ್ಬಿನ್ ಮೇಲೆ ಇದೇ ಫೆಸಿಲಿಟೀಸ್ ಎಲ್ಲ, ಗ್ಲಾಸಿಂದ ಆಗಿರ್ಬೋದು, ಕಾಫಿ ಮೇಕಿಂಗ್ ಆಗಿರ್ಬೋದು, ಫುಲ್ಲಿ ಎಕ್ವಿಪ್ಡ್ ಕಿಚನ್ ಆದ್ಮೇಲೆ ಕಿಚನ್ ಇಂದ ವ್ಯೂ ತೋರ್ಸಮ್ಮ ಅಡುಗೆ ಮಾಡಕ್ಕೆ. ಓ ಸೂಪರ್, ಹೌದಲ್ವಾ? ಸೊ ಅಡುಗೆ ಮಾಡೋರು ಎಂತೂಸಿಸ್ಟ್ ಯಾರು ಇದ್ರೆ ನೋಡಪ್ಪ, ಈ ತರ ಏರ್ಬಿನ್ ಬುಕ್ ಮಾಡ್ಕೊಂಡ್ರೆ ಈ ತರ ವ್ಯೂ ನೋಡ್ಕೊಂಡು ಅಡುಗೆ ಮಾಡ್ಬೋದು. ಮೋಡ ಹಂಗೆ ಹೋಗ್ತಾ ಇದೆ, ಕಾಫಿ ಕುಡ್ಕೊಂಡು ತಿಂಡಿ ತಿನ್ಕೊಂಡು ಅಡುಗೆ ಮಾಡೋರ್ಗೆ ಬೇಜಾರಾಗಲ್ಲ ಅಂತ ಅಲ್ವಾ? ಎಲ್ಲ ಕಡೆ ಗ್ಲಾಸ್ 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 ಗ್ಲಾಸ್. ಇನ್ನೊಂದು ವಿಶೇಷತೆ ಗೊತ್ತಾ? ಎಲ್ಲ ಕಡೆ ಗ್ಲಾಸ್. ಬಾತ್ರೂಮ್ ಹೆಂಗೆ? ಬಾತ್ರೂಮ್ ಗ್ಲಾಸ್. ಬನ್ನಿ, ಬಾತ್ರೂಮು ಗ್ಲಾಸೆ. ಓ ಸ್ನಾನ ಏನಂದ್ರೆ ಅಕ್ಕಪಕ್ಕ ನೋಡಿಯಲ್ಲಿ ಫುಲ್ ಕಾಡು. ಇಲ್ಲಿ ಸರೌಂಡಿಂಗ್ 600 ಮೀಟರ್ ಯಾವ್ದು ಮನೆ ಇಲ್ಲ. ಕಂಪ್ಲೀಟ್ ಕಾಡಾ? ಕಂಪ್ಲೀಟ್ ಕಾಡು. ಎಷ್ಟು ಕ್ಯೂಟ್ ಆಗಿ ಮಾಡ್ಕೊಂಡಿದಾರಲ್ಲ. ಆಮೇಲೆ ಹಿಂಗೆ ತಿರ್ಗಿಸಿದ್ರೆ ಇಲ್ಲಿ ನೋಡಿ, ಇಲ್ಲಿ ನಮ್ಮ ಬೆಡ್ಡು ಅಷ್ಟೇ ನೋಡಿ. ಬೆಳಗ್ಗೆ ಓಪನ್ ಮಾಡಿದ್ರೆ ಇವಾಗ ಸದ್ಯಕ್ಕೆ ಮಂಜು ಬಿದ್ದಿದೆಯಲ್ಲ, ಅದಕ್ಕೆ ಫುಲ್ ಇದು ಕವರ್ ಆಗಿಬಿಟ್ಟಿದೆ. ಇಲ್ಲಾಂದರೆ ಫುಲ್ ಕಂಪ್ಲೀಟ್ ವ್ಯೂ, ಗ್ಲಾಸಿಂದನೇ ವ್ಯೂ. ಸೊ ಪುಟ್ಟದು ಇಲ್ಲೊಂದು ಬಾತ್ರೂಮು, ಇಲ್ಲಿ ಬೆಡ್ರೂಮು, ಹಿಂಗೆ ತಿರುಗಿಸಿದ್ರೆ ಇಲ್ಲಿ ಕೂತ್ಕೊಂಡು ಕಾಫಿ ಗೀಫಿ ಕುಡ್ಕೊಂಡು ಹಿಂಗೆ ಇಲ್ಲಿ ಕಾಫಿ ಮಾಡಿಕೊಂಡು ಒಳ್ಳೆ ವ್ಯೂಗೆ ಹೋಗ್ಬೋದು. ಆದರೆ ಒಂದೇನು ಅಂದರೆ ಫುಲ್ ಎಕ್ವಿಪ್ ಮಾಡಿಬಿಟ್ಟಿರಲ್ವಾ ಆಶಾ? ಗ್ಲಾಸಸ್ಸಿಂದ ಹಿಡ್ದು ಕಾಫಿ ಪೌಡ್ರಿಂದ ಹಿಡ್ದು ಇಲ್ಲಿ ನೋಡಿ ಕಾಫಿ ಮಿಷಿನು ಎಲ್ಲ ಇದೆ. ಸರ್ ನಾನು ಎಲ್ಲ ಹೋಗ್ತಿದ್ದೀನಿ ಇವಾಗ, ಗೊತ್ತಿಲ್ಲಪ್ಪ. ಮೇಲ್ಗಡೆ ಡೂಪ್ಲೆಕ್ಸ್ ಮನೆ ಇವಾಗ. ಆಕ್ಚುಲಿ ಒಂದು ಫ್ಯಾಮಿಲಿ ಅಂತ ಬಂದರೆ 6-7 ಜನ ಬಂದರೆ ಒಂದು ಫುಲ್ ಆಕ್ಯುಪೈ ಮಾಡ್ಕೊಳಕ್ಕೆ, ಯಾಕಂದರೆ ಅಕ್ಕಪಕ್ಕ ಏನೂ ಇರಲ್ವಲ್ಲ, ಸಖತ್ತಾಗಿ ಕಟ್ಸ್ಕೊಂಡಿದ್ದಾರೆ. ಸೊ ಒಂದು ಫ್ಲೋರ್ ಆಯ್ತು, ಇವಾಗ ನೆಕ್ಸ್ಟ್ ಫ್ಲೋರಿಗೆ ಬನ್ನಿ. ನಡೀರಿ ಮೇಲ್ಗಡೆ, ಹುಷಾರಾಗಿ ಬರ್ಬೇಕಪ್ಪ. ನಿಮ್ಗೆ ಸ್ಟೀಪ್ ಆಗಿದೆ. ಮಕ್ಕಳಿಗೆ ಅನ್ಸುತ್ತೆ ಮೇ ಬಿ. ಇದು ಗ್ಲಾಸಾ? ಫುಲ್ ಗ್ಲಾಸ್ ಕಿರಣ್. ಎವ್ರಿಥಿಂಗ್ ಇಸ್ ಕಂಪ್ಲೀಟ್ಲಿ ಗ್ಲಾಸ್. ಇಷ್ಟು ದೊಡ್ಡದಿದೆ, ಸಕ್ಕತ್ತಾಗಿದೆ ಅಲ್ಲ. 5 ಜನ ಮಲ್ಕೋಬಹುದು ಇಲ್ಲಿ ಮೇಲ್ಗಡೆ. 1 2 3 4 5 6 ಜನ ಮಲ್ಕೋಬಹುದು ಚಿನ್ನು. ಇಲ್ಲಿಂದಲೂ ಫುಲ್ ವ್ಯೂ. ಆಕ್ಚುಲಿ ನನಗೆ ಕೆಳಗಡೆ ವ್ಯೂಗಿಂತ ಈ ವ್ಯೂ ತುಂಬಾನೇ ಇಷ್ಟ ಆಯ್ತು ಅಲ್ವಾ ಗುರು? ಬಟ್ಟೆ ಗಿಟ್ಟೆ ಎಲ್ಲ ಹೆಂಗ್ ಚೇಂಜ್ ಮಾಡೋದು? ಇಲ್ಲಿ ಯಾರಿಗೂ ಕಾಣದೇ ಇಲ್ಲ ಕಿರಣ್, ಅದಕ್ಕೆ ಗ್ಲಾಸ್ ಮಾಡಿರೋದು. ಅವರು ಫುಲ್ ನೇಚರ್ ಒಳಗಡೆ ಇನ್ವಾಲ್ವ್ ಆಗ್ಲಿ ಅಂತ ಹೇಳಿ ಫುಲ್ ಗ್ಲಾಸ್ ಮಾಡ್ಬಿಟ್ಟಿದ್ದಾರೆ. ಆಮೇಲೆ ಇಲ್ಲೂ ಒಂದು ಬಾತ್ರೂಮ್ ಇದೆ. ಈ ಬಾತ್ರೂಮ್ ಅಂತ ಇನ್ನೂ ಸೂಪರ್ ಕ್ಯೂಟ್ ಆಗಿದೆ. ಬಾತ್ರೂಮು ಫುಲ್ ಕಾಣಿಸುತ್ತೆ, ಸ್ನಾನನೂ ಫುಲ್ ಕಾಣಿಸುತ್ತೆ. ಯಾರು ಕಾಣುತ್ತೆ? ಯಾರು ಕಡೆ ರೋಡಲ್ಲಿ ಹೊರಗಡೆಯಲ್ಲಿ ಯಾರು ಇಲ್ಲ, ಕಾಡಲ್ಲಿ ಅಲ್ವಾ? ನೇಚರ್ ಮಧ್ಯದಲ್ಲಿ ನೇಚರ್ ಗೋಯಿಂಗ್ ಅಂತ ಅಲ್ಲ. ನನಗೇನು ಗೊತ್ತಾ, ಇಲ್ಲಿ ಸ್ನಾನ ಮಾಡ್ತಿರ್ತೀನಪ್ಪ, ಅದು ಫ್ಯಾಮಿಲಿ ಬಂದು ಅಲ್ಲಿ ಮಕ್ಕಳೆಲ್ಲ ಓಡಾಡ್ತಿದ್ರೆ ಏನ್ ಮಾಡೋದು? ಕಟನ್ ಕೊಟ್ಟಿಲ್ಲ ನೋಡೋರು ಅಲ್ವಾ? ಕಟನ್ ಇಲ್ಲ ಬಾತ್ರೂಮ್ಗೆ. ಸೂಪರ್ ಆಗಿದೆ ಗುರು. ಇಲ್ಲೊಂದು ಲೈಟ್ ಕೊಟ್ಟವ್ರೆ,
ಕಂಪ್ಲೀಟ್ಲಿ ವುಡನ್ ಅಲ್ಲಿ ಮಾಡಿರೋದು ಇವರು. ನನ್ನ ಪ್ರಕಾರ ಇವ್ರು ಯಾರೋ ಫುಲ್ ಇವರೇ ಮಾಡ್ಸಿರೋದು ಅನ್ಸುತ್ತೆ. ಡೀಟೇಲ್ ಆಗಿ ಒಂದೊಂದು ಡೀಟೇಲ್ ಆಗಿ ಮಾಡಿದ್ದಾರೆ, ಖುಷಿ ಆಯ್ತು. ಈ ನೋಡಿ ಈ ಲೈಟ್ ಇಟ್ಟಿರೋದಕ್ಕೆ ಎಷ್ಟು ಚೆನ್ನಾಗಿ ಮಾಡಿದಾರೆ ಅಲ್ಲಿ ಅಲ್ವಾ. ಫ್ಯಾನ್ಸಿ ಶಾಂಡ್ಲಿಯರ್ ಹಾಕಿಲ್ಲ, ವುಡನ್ ಅಲ್ಲೇ ಮಾಡಿರೋದು. ಸೊ ನೋಡಿ ಯಾರು ಪ್ಲಾನ್ ಮಾಡ್ತಾರೆ ನಿಮ್ಮ ತೋಟದಲ್ಲಿ ಈ ತರ ಮನೆ ಕಟ್ಸ್ಕೊಳಕ್ಕೆ, ನಮ್ನ ಇನ್ವೈಟ್ ಮಾಡಿ ಒಂದಿನ. ಆಮೇಲೆ ಯಾರಾದ್ರೂ ಹನಿಮೂನ್ಗೆ ಬರಂಗಿದ್ರೆ ಅದಕ್ಕೂ ಬರ್ಬೋದು. ಹನಿಮೂನ್ ಸಾಕಾಗಿರುತ್ತೆ. ಆದ್ರೆ ಈಕ್ವೆಡರ್ ಒನ್ ಆಫ್ ದ ಇನ್ಎಕ್ಸ್ಪೆನ್ಸಿವ್ ಕಂಟ್ರಿ ಗುರು. ನಾವು ಸ್ವಿಟ್ಜರ್ಲ್ಯಾಂಡು ಇಲ್ಲ ಬೇರೆ ಕಡೆ ಎಲ್ಲಾದ್ರೂ ಹನಿಮೂನ್ಗೆ ಹೋಗೋ ಬದಲು ಈಕ್ವೆಡರ್ಗೆ ಬರ್ಬೋದು. ಆದರೆ ವೀಸಾ ಒಂದು ಸ್ವಲ್ಪ ಕಷ್ಟ. ಆದರೆ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಾವು ವೀಸಾನು ಮಾಡಿಸ್ಕೊಡ್ತೀವಿ. ಊಟ ಮಾಡಬೇಕಾ ಬ್ರೇಕ್ಫಾಸ್ಟ್ ಕಿರಣ್? ಏನು ತಿಂಡಿ? ಚಿಕನ್ ಮತ್ತೆ ಮಟನ್ ಪ್ರಾನ್ಸ್ ಮಿಕ್ಸ್ ಬಿರಿಯಾನಿ. ಓಕೆ ಚಿನ್ನು, ಯಾರಾದ್ರೂ ಅಡುಗೆ ಮಾಡೋರ್ಗಾದ್ರೆ ಈ ಥರ ವ್ಯೂ ಸಿಕ್ಬಿಟ್ರಂತೂ ಸಖತ್ತಾಗಿರುತ್ತೆ. ಇನ್ನು ನಾವು ಫ್ರಿಜ್ ಏನೋ ಬಿಟ್ಟು ಹೋಗ್ತಾ ಇದೀವಿ, ಯಾಕಂದ್ರೆ ಬನಾನಾ ಎಲ್ಲ ತೊಗೊಂಡಿದ್ವಿ ಮತ್ತೆ ಮಾವಿನ ಎಲ್ಲ ತೊಗೊಂಡಿದ್ವಿ. ತಿನ್ನಕ್ಕೆ ಆಗ್ತಾ ಇಲ್ಲ, ಬಿಸಾಕಕ್ಕಿಂತ ಯಾರು ಯೂಸ್ ಮಾಡ್ಕೋತಾರಲ್ವಾ. ಮಾವಿನ ಕಟ್ ಮಾಡಿ ಇಟ್ಟಿದ್ದೀರಾ? ತಿಂತಾ ಇದ್ದೀರ ಅವಾಗಿಂದ. ಹೆಂಗೆ ಕಾಣಿಸುತ್ತೆ ನೋಡಿ, ಇಲ್ಲಿ ಕೂತ್ಕೊಂಡ್ರೆ ಹಿಂಗೆ ರೂಮು, ಇದು ಲಿವಿಂಗ್ ರೂಮು, ಇದು ಅಡುಗೆ ಮನೆ. ಡೈನಿಂಗ್ ಟೇಬಲ್ ಇಷ್ಟೇ, ಈ ಥರ ಚೇರ್ಗಳು ಡೈನಿಂಗ್ ಟೇಬಲ್ಗೆ. ಗಡಿಯಾರನು ಎಷ್ಟು ಚೆನ್ನಾಗಿ ಮಾಡೋರು ನೋಡಿ. ಇನ್ನೊಂದು ಇದು ಫೈರ್ ಚೇಂಬರ್ ಇದೆ. ಹೌದಾ? ಅಲ್ಲಿ ನೋಡಲ್ಲಿ ಹುಡ್ ಇಟ್ಟಿದ್ದಾರೆ. ಓಕೆ ಚಳಿ ಆದಾಗ ಫೈರ್ ಚೇಂಬರ್ ಕೂಡ ಹಾಕೋಬಹುದು. ಯಾಕೆ ಬೇಕಮ್ಮ ಫೈರ್ ಹಾಕಿ ಈ ಕಾಡು ಬಿಗಿಡ್ ಬೆಂಕಿ ಗಿಂಕಿ ಹತ್ತಿಸ್ಬಿಟ್ರೆ ಯಾಕೆ ಬೇಕು ಅಲ್ವಾ. ಹಿಂಗೆ ಹೊರಗಡೆ ತಿರುಗಿಸ್ತೀನಿ ನೋಡಿ ಹೆಂಗಿದೆ ಅಂತ. ಹಿಂಗೆ ಬಂದರೆ ಬಾಲ್ಕನಿಯಿಂದ ಫುಲ್ಲು ಕಾಡು ಈ ಕಡೆಯಿಂದ ಈ ಕಡೆ. ಆಮೇಲೆ ಹೇಳಿದ್ನಲ್ಲ ಕಂಪ್ಲೀಟಾಗಿ ಗ್ಲಾಸು ಅಂತ ನೋಡಿ. ಇಡೀ ಬಿಲ್ಡಿಂಗ್ನೇ, ಇಡೀ ಕ್ಯಾಬಿನ್ನೇ ಫುಲ್ ಗ್ಲಾಸಲ್ಲಿ ಕಟ್ಸವ್ರೆ. ಈಕ್ವೆಡಾರ್ಗೆ ಟಾಟಾ ಬಾಯ್ ಬಾಯ್ ಹೇಳೋಣ. ಈಕ್ವೆಡಾರ್ಗೆ ಟಾಟಾ ಬಾಯ್ ಬಾಯ್ ಹೇಳಿಬಿಟ್ಟು ಪೆರು ಕಡೆ ನಮ್ಮ ಜರ್ನಿ ಕಂಟಿನ್ಯೂ ಮಾಡ್ತೀವಿ. ಟೋಟಲ್ಲು ಇಲ್ಲಿಂದ 5 ಅವರ್ ಡ್ರೈವ್ ಮಾಡ್ಕೊಂಡು ಹೋಗಬೇಕು. ಬಾನೋಸಿಂದ ಪೆರುಗೆ ಡ್ರೈವ್ ಮಾಡ್ಕೊಂಡೋಗಿ ಅದಾದಮೇಲೆ ಅಲ್ಲಿಂದ ಕಾರ್ ಡ್ರಾಪ್ ಮಾಡಿ 2 ಅವರು ಫ್ಲೈಟ್ ತೊಗೊಬೇಕು. ಕೀಟೋ ಸಿಟಿಯಿಂದ ಲೀಮಾ ಸಿಟಿಗೆ 2 ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ. ಫಸ್ಟ್ ಇವಾಗ ಸದ್ಯಕ್ಕೆ ಕಾಫಿ ಕುಡಿಯೋಣ. ಕಾಫಿ ಕುಡಿದ್ಬಿಟ್ಟು ತಿಂಡಿ ತಿನ್ಕೊಂಡು ನಮ್ಮ ಜರ್ನಿ ಕಂಟಿನ್ಯೂ ಮಾಡ್ತೀವಿ. ಆಶಿಂಗೆ ಈ ವ್ಯೂ ಸಿಕ್ಕಿರೋದ್ರಿಂದ ಮಾಡ್ತಾಳೆ ಬಿಸಿ ಗಿಸಿ ಕಾಫಿ ಗಿಫಿ. ಆಕ್ಚುಲಿ ಏನು ಗೊತ್ತಾ, ಚಿಕನ್ ಮಾಡ್ತಾರಲ್ಲ ಅಥವಾ ಸ್ಟ್ರಿಮ್ಸ್ ಮಾಡ್ತಾರೆ, 2 ಮಿಕ್ಸ್ ಮಾಡಿ ಮಾಡ್ತಾ ಇರೋದು ಸಖತ್ತಾಗಿರುತ್ತೆ ಮಾತ್ರ. ಹೆಂಗೆ ಬಿರಿಯಾನಿ? ಬಿರಿಯಾನಿನೂ ಅಲ್ಲ, ಇದೇನಿದು ಪಲಾವ್ ಇದ್ದಾಗ ಐತೆ, ಚೆನ್ನಾಗಿದೆ. ಆಕ್ಚುಲಿ ಏನು ಗೊತ್ತಾ, ಚಿಕನ್ನು ಮತ್ತು ಸ್ಟ್ರಿಂಪ್ 2 ಮಿಕ್ಸ್ ಆಗಿರೋದು ಟೇಸ್ಟ್ ಚೆನ್ನಾಗಿ ಕೊಟ್ಟಿದೆ. ಒಂದು ಕಡೆ ಚಿಕನ್ನು, ಇನ್ನೊಂದು ಕಡೆ ಮಾವಿನ ಎಲ್ಲ ತಿಂದರೆ ಕಾರ್ ಬೇರೆ ಓಡಿಸ್ಬೇಕು. 4 ಅವರು ನಡೀತೀನಿ ಹೊರಡೋ ಟೈಮ್ ಹಚ್ಚಿನಿ 8:30 ಅಲ್ಲೇ 5 ಅವರ್ ಹೋಗ್ಬಿಟ್ಟು ಕಾರ್ ಬಿಟ್ಬಿಟ್ಟು ಆಮೇಲೆ ಹೋಗ್ಬಿಟ್ಟು ಚೆಕ್ಕಿನ್ ಆಗ್ಬಿಟ್ಟು ಫ್ಲೈಟ್ಗೆ ಹೋಗ್ಬೇಕು. ನಡಿ ಹೇಳ್ತೀನಿ. ಈ ಕಾಡಿನ ಮಧ್ಯೆ ಇರೋ ಅಮೇಜಿಂಗ್ ಸ್ಟೇಗೆ ಬಾಯ್ ಬಾಯ್ ಹೇಳ್ತಾ ನಾವು ಇವಾಗ ನಮ್ಮ ಪಯಣ ಇಲ್ಲಿಗೆ ಸಾಗುತ್ತಿದೆ ಕಿರಣ. ಪೆರು ಲೀಮಾ ಬೇರೆ ಕಂಟ್ರಿಗೆ ಸಾಗುತ್ತಿದೆ. ಸೊ ಜೈ ಆಂಜನೇಯ ಅಂತ ಹೇಳ್ಬಿಟ್ಟು ಈ ಕೊಡೋರು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತಾರೆ ನಮಗೆ. ಬಾಯ್ ಬಾಯ್ ಹೇಳಿ ಒಳ್ಳೆ ಮನಸ್ಸಿಂದ ಬೇರೆ ಕಂಟ್ರಿ ಕಡೆಗೆ ನಮ್ಮ ಪಯಣ ಸಾಗಿಸೋಣ. ಸ್ಟೇ ಅಂತೂ ಅಮೇಜಿಂಗ್ ಆಗಿತ್ತು. ಆದ್ರೆ ಈ ಸ್ಟೇಗೆ ಬರೋಕ್ಕೆ ಎಷ್ಟು ಕಡೆ 18 ಕಿಲೋಮೀಟರ್ ಅಲ್ಲ? 18 ಕಿಲೋಮೀಟರ್ ಬೆಟ್ಟದ ಮೇಲೆ ಬರಬೇಕು, ಫುಲ್ ಅಪ್ಪೆ. ಅದು ಇವಾಗ ಡೌನ್ ಇಳಿತಾ ಇದೀವಿ ನೋಡೋ ಪಕ್ಕದಲ್ಲೇ ಮೋಡ. ಯಪ್ಪ 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 ರಾತ್ರಿ ಮರ ಬಿದ್ದೋಗೈತೆ. ಓ ಅಲ್ವಾ? ಹಾ ನೋಡಿ ಇಲ್ಲಿ ಪಕ್ಕದಲ್ಲೇ ಫುಲ್ ಮೋಡ. ನಾಯಿಗಳೆಲ್ಲ ಇಲ್ಲೇ ಇವೆ. ಆನ್ ದ ವೇ ಹೋಗ್ತಾ ಇದೀವಾ, ಒಂದು ಅದ್ಭುತವಾದ ವಾಟರ್ ಫಾಲ್ ಸಿಕ್ತು. ಹೆಂಗಿದೆ ಗೊತ್ತಾ, ಇದು ಡೈರೆಕ್ಟ್ ಆಗಿ ಇಲ್ಲೊಂದು ಡ್ಯಾಮ್ಗೆ ಹೋಗುತ್ತೆ. ಆ ಡ್ಯಾಮ್ ಅಲ್ಲಿ ಹೋಗ್ಬಿಟ್ಟು ಫುಲ್ ಈ ನೀರ್ನ ಬ್ಲಾಕ್ ಮಾಡ್ತಾರೆ. ಹೆಂಗ್ ಹರ್ಕೊಂಡ್ ಬರ್ತಾ ಇದೆ ಗೊತ್ತಾ, ಸಖತ್ತಾಗಿದೆ. ನಮ್ಮ ಮೇಕೆದಾಡ್ ತರ ಐತೆ ಗುರು. ಇಲ್ಲಿ ನೋಡಿ ಇಲ್ಲಿ, ಓ ಮೈ ಗಾಡ್ ಎಷ್ಟು ರಭಸವಾಗಿ ಬರ್ತಾ ಇದೆ. ಅಲ್ಲೆಲ್ಲಿಂದನೋ ಬೆಟ್ಟದ ಮೇಲಿಂದ ಹರ್ಕೊಂಡ್ ಬರ್ತಾ ಐತೆ. ಸಖತ್ತಿದೆ ಗುರು. ಹಿಂಗೆ ಹರ್ಕೊಂಡು ಹೋಗುತ್ತೆ ಹಂಗೆ ನೋಡಿ, ಅಲ್ಲಿ ಹಿಂಗೆ ಹರ್ಕೊಂಡು ಅಲ್ಲಿ ಕೆಳಗಡೆ ಹೋಗುತ್ತೆ. ಅಲ್ಲೊಂದು ಡ್ಯಾಮ್ ಮಾಡಿದ್ದಾರೆ. ಆ ಡ್ಯಾಮಲ್ಲಿ ಎಲ್ಲ ಬ್ಲಾಕ್ ಮಾಡ್ತಾವ್ರೆ ಫುಲ್ಲು ಈ ನೀರನ್ನ. ಓ ಬ್ಯೂಟಿ. ಈಕ್ವೆಡಾರ್ ಬಾಯ್ ಬಾಯ್. ಪುಟಾಣಿ ಹಳ್ಳಿ ಅಂತೀವಿ. ಆ ಪುಟಾಣಿ ಹಳ್ಳಿಲಿ ಎಷ್ಟು ರೆಸ್ಟೋರೆಂಟು, ಒಂದೊಂದು ಆಕ್ಟಿವಿಟೀಸ್ ಆಗಿರ್ಬೋದು,
ನೇಚರ್ ಅಪ್ಪ, ನೇಚರ್ ಬೀಟ್ ಮಾಡಕ್ ಯಾವ್ದು ಸಾಧ್ಯ ಇಲ್ಲ. ನೋಡಿ ಅಕ್ಕಪಕ್ಕ ಫುಲ್ಲು ಎಲ್ಲ ಖಾಲಿ ಹೊಡಿತಾ ಇದೆಯಲ್ಲ ಚಿನ್ನು ಹಳ್ಳಿ. ಚಿನ್ನವರೆಲ್ಲ ಏನ್ ಗೊತ್ತಾ, ಲೇಟ್ ಇವ್ರು ಎದಾಳದಿವ್ರೆಲ್ಲ ನಮ್ ತರ ಬೇಗ ಎದಾಳಲ್ಲ. ಇನ್ನೊಂದು ಹೇಳ, ಇದು ಮೇನ್ ರೋಡು, ಅದಕ್ಕೆ ನೀವು ಒಳಗಡೆ ಸಿಟಿ ಒಳಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ, ಎಷ್ಟು ಜನ ಇದ್ದಿರ್ತಾರೆ ನೋಡಿ. ಕಾಫಿ? ನೋ ಕಾಫಿ. ಓಕೆ ಓಕೆ, ಮುಚ್ಚು. ಗ್ರಾಸಿಯಾಸ್ ಗ್ರಾಸಿಯಾಸ್. ಅಯ್ಯೋ ಪಾಪ. ಆ್ಯಕ್ಚುಲಿ ಏನು ಗೊತ್ತಾ, ಇಲ್ಲಿನ ರೋಡ್ ಸೈಡಲ್ಲಿ ಹೆಣ್ಮಕ್ಳು ಫುಲ್ಲು ಕರಿತಾ ಇರ್ತಾರೆ. ಇಲ್ಲಿ ತರಕಾರಿ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು ಅದನ್ನು ಮಾರ್ತಾ ಇರ್ತಾರೆ. ನಾವು ನಿಲ್ಸ್ಕೊಂಡ್ವಿ, ಸೊ ಓಡ್ಕೊಂಬಂದು ಪಾಪ ಅಲಚಿನ ಹುಡುಗಿ. ಸೊ ಪಾಪ ನೋಡಿ ಇಲ್ಲಿ ಹೆಂಗೆ ಕರಿತಾ ಇರ್ತಾರೆ. ಸೊ ಹಿಂಗೆ ಜೀವನ ಇರ್ದು. ಇನ್ನು ಎಷ್ಟೊಂದು ಅಂಗಡಿಗಳು ಓಪನ್ ಆಗಿಲ್ಲ. ಹಲೋ ಹಲೋ ಹೋಲಾ ಹೋಲಾ. ಸೊ ಕ್ಯೂಟ್ ಇರ್ತಾರೆ ಅಲ್ವಾ? ಹೋಲಾ ಬುನಸ್ ದಿಯಾಸ್. ಕೆಫೆ ಕೆಫೆ ಕಲಿಯಾಂತೆ ಕೆಫೆ ಕಲಿಯಾಂತೆ ಕೆಫೆ ಕಲಿಯಾಂತೆ ಕೆಫೆ. ಇಲ್ಲ ಅಂತ ಕೇಳೋಣ. ನೋ ಕೆಫೆ. ಓಕೆ, ಮುಚ್ಚು. ಗ್ರಾಸಿಯಾಸ್. ಓಕೆ, ಅಡಿಯೋಸ್ ಅಡಿಯೋಸ್ ಅಡಿಯೋಸ್. ಹೋಲಾ. ಇವ್ರು ಯಾರು ಕೆಫೆ ಮಾಡಲ್ಲ ಚಿನ್ನು ಅಲ್ವಾ ಕಿರಣ? ಊಟದಿದ್ದು ಅರೆಪಾಸು, ಊಟ, ಎಣ್ಣೆ, ಸ್ನ್ಯಾಕ್ಸ್ ಐಟಮ್ಸು. ಎಲ್ಲ ಒನ್ ವೇ. ಅದೇ ಸಿಟಿ ಸಖತ್ತಾಗಿ ಪ್ಲಾನ್ ಮಾಡಿದ್ದಾರೆ ನೋಡಿ. ಪುಟಾಣಿ ರೋಡು, ಅಕ್ಕಪಕ್ಕ ಅಂಗಡಿ, ಒನ್ ವೇಗಳು ಕ್ಲೀನಾಗಿ ಪ್ಲಾನ್ ಮಾಡಿಬಿಟ್ಬಿಟ್ಟವ್ರೆ. ಅದು ಊಟಿ ಕೊಡಕೆನಲ್ ತರ ಫೈಲ್ ಬರ್ತಾರ ನಿನಗೆ? ಕೊಡಕೆನಲ್ ತರ ಐತೆ. ಓ ಬನ್ನಿ ಬನ್ನಿ ಅಂತ ಇದೆ ಮಾಮ. ಅಣ್ಣ ಬರ್ತಾರೆ. ಓಕೆ, ನಾನು ಎಲ್ಲಿ ಕರ್ಕೊಂಬಂದೆ ಗೊತ್ತಾ ಚಿನ್ನ? ಇಲ್ಲಿಗೆ ಒಂದು ಸೂಪರ್ ಆದ ಕಾಫಿ ಕೊಡ್ತೀನಿ ಮಾಮ ನಾನು ನಿನಗೆ. ಇಲ್ಲಿ ಪಾರ್ಕಿಂಗ್ ಜಾಗ ಇಲ್ವಲ್ಲಮ್ಮ? ಅಲ್ಲೇ ಹಾಕ ಚಿನ್ನ, ಅವ್ರ ಮುಂದೆ ಏನಾಗಲ್ಲ. ಇಲ್ಲ ಹಾಕ ಚಿನ್ನ, ಲೆಫ್ಟಲ್ಲೇ. ಓಕೆ ಓಕೆ, ನನಗೆ ಇಲ್ಲಿ ಕಾಫಿ ಬೇಕು. ಬೇಗ ಎತ್ತಾಕೊಂಬಂದ್ಬಿಡು. ಎತ್ತಾಕೊಂಬಂದ್ಬಿಡ್ತೀನಿ ಕೇಳ. ಇದು ಬಂದು ಫೇಮಸ್ ಕಾಫಿ ಶಾಪು. ಕಾಫಿ ಶಾಪ್ ಅನ್ನೋಕ್ಕಿಂತ ಚಾಕ್ಲೇಟ್ ಇರುತ್ತಲ್ಲ, ಅಮೆಝಾನಿನ ಚಾಕ್ಲೇಟ್. ನಾನೇನು ಮಾಡಿಸ್ತಾ ಇದ್ದೀನಿ ಗೊತ್ತಾ, ಇಲ್ಲಿ ಚಾಕ್ಲೇಟ್ ಎಸ್ಪ್ರೆಸ್ಸೋ ಅಂತ ಇದೆ. ಎಷ್ಟು ಗೊತ್ತಾ ನೋಡಿ, $3 ಅಷ್ಟೇ ಇದು. ಅದಕ್ಕೆ ಡಬಲ್ ಎಸ್ಪ್ರೆಸ್ಸೋ ಶಾರ್ಟ್ಸ್ ಹಾಕಿ ಕಾಫಿ ತಗೋತಾ ಇದ್ದೀನಿ. ಕಾಫಿ ಎಲ್ಲ ಚಾಕ್ಲೇಟು. ಇಲ್ಲಿನ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಎಲ್ಲ ಥರ ರೀತಿಯ ಚಾಕ್ಲೇಟ್ ಬಾರ್ಸ್, ಅಂದರೆ ಮರಕ್ಕನ ಆಗಿರ್ಬೋದು, ಬೇರೆ ಬೇರೆ ಫ್ರೂಟ್ಸಿನ ಚಾಕ್ಲೇಟ್ ಸಿಗುತ್ತೆ. ಇದು ನೋಡಿ ರೋಸಸ್ ಅಂತೆ, ಕಾಸ್ಟ್ಲಿ ಇದೆ ಇದೆಲ್ಲ. ಆ್ಯಕ್ಚುಲಿ $5 ತೊಗೊಂಡು ಟೇಸ್ಟ್ ಮಾಡ್ಬೋದು ಅಂದರೆ ಮಾಡ್ಬೋದು, ಆದರೆ ಚೆನ್ನಾಗಿ ಮಾಡ್ಕೊಂಡಿದ್ದಾರಪ್ಪ. ಸೊ ಗ್ರೈಂಡಿಂಗ್ ಮಿಷಿನ್ ಕೂಡ ಇಲ್ಲೇ ಇದೆ. ಇಲ್ಲೇ ಆರ್ಗ್ಯಾನಿಕಾಗಿ ಗ್ರೈಂಡ್ ಮಾಡಿಕೊಂಡು ಕಾಫಿನ ತಯಾರಿಸೋದು. ಇವರು ಜಾಸ್ತಿ ಏನು ಇಲ್ಲಿ ಇಟ್ಟಿಲ್ಲ. ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದರೆ, ಇದು ಚಾಕ್ಲೇಟ್ನ ಗ್ರೈಂಡ್ ಮಾಡೋ ಮಿಷಿನ್ನು. ನೀವು ಇದು ನೋಡ್ತಾ ಇದ್ದೀರಲ್ಲ, ಇದು ಚಾಕ್ಲೇಟ್ ಬೀಜ. ಚಾಕ್ಲೇಟ್ನ ಇಲ್ಲೇ ಗ್ರೈಂಡ್ ಮಾಡ್ಕೋತಾರೆ. ಅದನ್ನೇ ಯೂಸ್ ಮಾಡಿಕೊಂಡು ಅವರು ಚಾಕ್ಲೇಟ್ ಆಗಿರ್ಬೋದು, ಕಾಫಿಗೆ ಮಿಕ್ಸ್ ಮಾಡ್ಕೊಂಡು ಮಾಡ್ಕೊತಾರೆ. ಚೆನ್ನಾಗಿದೆ ಚಿನ್ನು. ಸಿಟಿ ಅಂತ ತುಂಬ ಇಷ್ಟ ಆಯ್ತು. ಇಲ್ಲಿ ಹಾಕ್ಬಿಟ್ಟವ್ ನೋಡಿ, ಕ್ಯೋಟೋ, ಈ ಕಡೆ ಬ್ರೆಜಿಲ್, ಆ ಕಡೆ USA ಹೋಗೋದು, ಆ ಕಡೆ ಜರ್ಮನಿಗೆ ಹೋಗೋದು, ಆಮ್ಸ್ಟರ್ಡ್ಯಾಮು, ಪ್ಯಾರಿಸ್, ರೋಮು, ಬರ್ಲಿನ್. ಇಂಡಿಯಾ ಇಲ್ಲ. ಸಿಟಿ ಎಷ್ಟು ಕ್ಲೀನ್ ಆಗಿದೆ ನೋಡ. ಹೌದು, ಒಂಚೂರು ಗಲೀಜ್ ಕಾಣಿಸ್ತಾ ಇದೆ ನಿಮ್ಗೆಲ್ಲಾದ್ರೂ? ಎಲ್ಲ ಕಡೆ ಡಸ್ಟ್ಬಿನ್ ಇಟ್ಟಿದ್ರೆ, ಕ್ಲೀನಾಗಿ ಮೇಂಟೈನ್ ಮಾಡಿದ್ರೆ. ನಂಗೆ ಈ ಥರ ಯಾವ ಥರ ಅನಿಸ್ತಾ ಇದೆ, ಸ್ವಿಟ್ಜರ್ಲ್ಯಾಂಡ್ ಇಂಟರ್ಲಾಕ್ ಥರ ಅನಿಸ್ತಾ ಇದೆ. ಅಲ್ಲಿ ಲಕ್ಸುರಿ ವಾಚಸ್ ಇರುತ್ತೆ, ಬಟ್ ಇಲ್ಲಿ ಬ್ಯೂಟಿಫುಲ್ ನೇಚರ್ ಜೊತೆಗೆ ಈ ಥರ ಸ್ಟ್ರಾಂಗ್ ಕಾಫಿ ಸಿಗುತ್ತೆ. 75% ಕಾಫಿ ಬೀನ್ಸ್ನ ಗ್ರೈಂಡ್ ಮಾಡಿ ಕೊಟ್ಟಿರೋ ಕಾಫಿ, ದಿ ಬೆಸ್ಟ್ ಕಾಫಿ ಎವರ್ ಹ್ಯಾಡ್. ನನಗೊಂದು ಶಾಕ್ ಆಗಿದ್ದೇನು ಅಂದರೆ, ಯಾವುದೋ ಈಕ್ವೆಡರಲ್ಲಿ ಒಂದು ಬೆಟ್ಟದ ಹತ್ರ ಒಂದು ಚಿಕ್ಕ ಟೌನು. ಆ ಟೌನ್ನು ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡೋರೆ, ಖುಷಿ ಪಡಬೇಕು. ಒಂದು ಪಬ್ಲಿಕ್ ಪಾರ್ಕ್ ನೋಡಿ, ಪಾರ್ಕ್ ಬಿಟ್ಬಿಡಿ, ರೋಡ್ಗಳು ನೋಡಿ, ಜನಗಳು ಪಾಸ್ ಆಗೋಕ್ಕೆ, ಪಾರ್ಕಿಂಗ್ ಮಾಡೋಕ್ಕೆ ಎಲ್ಲ ಒನ್ ವೇ. ಎಷ್ಟು ಕ್ಲೀನಾಗಿ ಪ್ಲ್ಯಾನ್ ಮಾಡೋರೆ ಅಂದರೆ. ಸೊ ಹಿಂಗಿರ್ಬೇಕಪ್ಪ ಒಂದು ಟೂರಿಸ್ಟಿಕ್ ನಗರ ಅಂದರೆ. ಓಕೆ ಆಶಾ, ಕಮ್ ಲೆಟ್ಸ್ ಗೋ. ಲೇಟ್ ಆಗಿಬಿಡುತ್ತೆ, ಏರ್ಪೋರ್ಟ್ಗೆ ಹೋಗಬೇಕು, ಫ್ಲೈಟ್ ಕ್ಯಾಚ್ ಮಾಡಬೇಕು. ಎಲ್ಲ ಪೊಲೀಸ್ ಚೆಕ್ ಪಾಯಿಂಟ್ ಇಷ್ಟು ದಿನ ಇರಲಿಲ್ಲ ಚಿನ್ನು. ಇಲ್ಲೆಲ್ಲೂ ನಾನು ಈಕ್ವೆಡರ್ ಡೇಂಜರಸ್ ಕಂಟ್ರಿ ಅಂತ ಹೇಳ್ತಿದ್ರಲ್ಲ, ಎಲ್ಲೂ ಪೊಲೀಸ್ ಚೆಕ್ ಪಾಯಿಂಟ್ ನೋಡಿಲ್ಲ ನಾನು. ಇಲ್ಲಿತ್ತಲ್ಲ ಆ್ಯಕ್ಚುಲಿ ನಾನು ಈಕ್ವೆಡರ್ ಸಖತ್ ಡೇಂಜರಸ್ ಕಂಟ್ರಿ, ಸಖತ್ತು ಡ್ರಗ್ ಕಾರ್ಟೆಲ್ಸು, ಸಖತ್ ಪೊಲೀಸ್ ಅವ್ರು ಇರ್ತಾರೆ ಅಂತ ಹೇಳ್ತಾರೆ. ಇಡೀ ಕಂಟ್ರಿ ತಿರುಗಾಡಿದ್ದೀವಿ ನಾವು 10 ದಿನ. ಎಲ್ಲೂ ನಮ್ಗೆ ಇದುವರೆಗೂ ಒಂದು ಪೊಲೀಸ್ ಅವ್ರು ಹಿಡ್ದಿಲ್ಲ, ನಮ್ಗೆ ಹರಾಜ್ ಮಾಡಿಲ್ಲ, ದುಡ್ಡು ಕೇಳಿಲ್ಲ, ಚೆಕ್ ಪಾಯಿಂಟ್ಸ್ ಇಲ್ಲ ನಮಗೆ. ಒಂಥರ ಬ್ಯೂಟಿಫುಲ್ ಗುರು.
ಒಂದೊಂದು ಮೀಡಿಯಾದವರೇ ಒಂಥರ ತೋರಿಸ್ತಾರೆ ಒಂದು ದೇಶನ, ಅದು ಇರೋದೇ ಒಂಥರ. ನೋಡಿ ಒಳ್ಳೆ ಸ್ವಿಟ್ಜರ್ಲೆಂಡ್ ಇದ್ದಂಗೆ ಇದೆಯಪ್ಪ ಈ ದೇಶ ಅಲ್ಲ. ಸೊ ಫೈನಲ್ ಆಗಿ ಒಂದು 5 ಅವರ್ ಡ್ರೈವ್ ಮಾಡ್ಕೊಂಬಂದಮೇಲೆ ನಾವು ಕಾರ್ ಬಿಡೋಕ್ಕೆ ಬಂದ್ವಿ. ಕಾರ್ ಬಿಡೋಕ್ಕೂ ಮುಂಚೆ ಏನು ಗೊತ್ತಾ, ಪೆಟ್ರೋಲ್ ಇವ್ರಿಗೆ ರೆಂಟಲ್ ಕಾರ್ ಅವ್ರಿಗೆ ಕಾರ್ ಫುಲ್ ಟ್ಯಾಂಕ್ ಮಾಡಿಸ್ಕೊಡ್ಬೇಕು. ಯಾಕಂದರೆ ಅವ್ರು ನಮಗೆ ಕೊಡಬೇಕಾದ್ರೆ ಕಾರ್ ಫುಲ್ ಟ್ಯಾಂಕ್ ಕೊಟ್ಟಿರ್ತಾರೆ, ನಾವು ಅವ್ರಿಗೆ ಕಾರ್ನ ಫುಲ್ ಟ್ಯಾಂಕ್ ಮಾಡಿಸ್ಕೊಡ್ಬೇಕು. ಸೊ ಇಲ್ಲೇ ಕಾರ್ ಬಿಡೋದು. ಸೊ ಇದ್ರ ಪಕ್ಕನೇ ಪೆಟ್ರೋಲ್ ಬಂಕ್ ಇದೆ. ಸೊ ಇದ್ರ ಪಕ್ಕನೇ ಫುಲ್ ಟ್ಯಾಂಕ್ ಮಾಡಿಸ್ಬಿಟ್ಟು ಕಾರ್ನ ದಬಾಕೋದು. ಅಪ್ಪ ಬಂದ್ವಿ ಸುಸ್ತಾಗಿ ತಲೆಯೆಲ್ಲ ಕೆಟ್ಟೋಯ್ತು. ಚಿನ್ನು ಎಷ್ಟಾಯ್ತು ಗೊತ್ತಿಲ್ಲ, ನೋಡೋಣ. $5 $14. No, un billete menos va. ಹಾಂ, Otro billete, no cogemos esos. $100 ಇಸ್ಕೊಳ್ಳಲ್ವಂತೆ. ಅಷ್ಟೊಂದು ಇಲ್ವಲ್ಲ ನಂತರ ಇವಾಗ. ಕ್ಯಾಶ್ ಎಷ್ಟಿದೆ ನೋಡಮ್ಮ. ಇಷ್ಟೇ ಇವಾಗ ದೊಡ್ಡ ಡಾಲರ್ಸ್ ಇಸ್ಕೊಳ್ಳಲ್ವ ಇವರು? ಸುಮ್ಮನೆ ತೆಗಿಯಂಗೆ ಚೆಕ್ ಮಾಡೋಣ. ಇಲ್ಲ, ನಾನು ಚೆಕ್ ಮಾಡಿದೆ. ಒಂದು ಕಾಯಿನ್ಸ್ ಎಲ್ಲ ಕೊಡು. 1 2 3 4 5 6 7 8 9 10 ಇದೆ ಕಣ ಕರೆಕ್ಟಾಗಿ ನನ್ನ ಹತ್ರ. ಕೊಡಿ. 10 ಇದೆ, 12 ಇದೆ. ಇಲ್ಲ ಕಾರ್ಡ ಕೊಟ್ಬೇಡ ಬಿಡು ಅಷ್ಟೇ. ಕಾರ್ಡ್ ವಿ ಹ್ಯಾವ್ ಓನ್ಲಿ $10 ಕಾರ್ಡ್. ಎಂತಕ್ಕೆ ಚಿನ್ನ ಇಸ್ಕೊಳ್ಳಿಲ್ಲ ಅವರು? ಈ ಥರ ಕಂಟ್ರಿಗಳಲ್ಲಿ ದೊಡ್ಡ ಡಾಲರ್ ಇಸ್ಕೊಳಲ್ಲ. $1 ಕೊಟ್ಟರು ಕೂಡ ವೆರಿಫೈ ಮಾಡ್ತಾರೆ ಕರೆಕ್ಟ್ ಆಗಿದೆಯಾ ಅಥವಾ ಕೋಟಾ ನೋಟಾ ಅಂತ ಹೇಳ್ಬಿಟ್ಟು. ಹೌದಾ? ಓಕೆ, ಮುಚೋ ಗ್ರಾಸಿಯಾಸು. ಥ್ಯಾಂಕ್ ಯು, ಮುಚೋ ಗ್ರಾಸಿಯಾಸು ಚಿನ್ನು, ಮುಚೋ ಗ್ರಾಸಿಯಾಸು. ಕಾಫಿ ಕುಡಿಯೋಣ ಅಲ್ಲಿ ಒಂದು ಸ್ವಲ್ಪ. ತಿನ್ನೋಣ, ಹೊಟ್ಟೆ ಹಸಿತಾ ಇದೆ. ಏನಂದ್ರೆ ಇಲ್ಲಿ ಏರ್ಪೋರ್ಟ್ ಅಲ್ಲಿ ನಾವು ಪಿಕಪ್ ಮಾಡ್ಕೊಳ್ಳಿಲ್ಲ ಅಲ್ವಾ, ಇಲ್ಲಿ ಕಾರ್ ಬಿಟ್ಟು ನಮ್ಮನ್ನ ಏರ್ಪೋರ್ಟ್ಗೆ ಅವರ ಕಾರಲ್ಲಿ ಡ್ರಾಪ್ ಮಾಡ್ತಾರೆ. ಅದಕ್ಕಿಂತ ಹೋಗಕ್ಕೆ ಮುಂಚೆ ಸ್ವಲ್ಪ ಏನಾದ್ರು ತಿನ್ನೋಣ ಚಿನ್ನು. ಎಸ್, ಏರ್ಪೋರ್ಟಲ್ಲಿ ಸುಮ್ಮನೆ ಕಾಸ್ಟ್ಲಿ, ದುಡ್ಡು ಕೊಡ್ತೀವಿ ಸುಮ್ಮನೆ, ಚೆನ್ನಾಗಿ ಹೊಟ್ಟೆ ತುಂಬಾನು ಕೊಡಲ್ಲ. ಆ್ಯಕ್ಚುಲಿ ಇಲ್ಲಿ ಬರೀ ಕಾಫಿ ಮತ್ತು ಸ್ನ್ಯಾಕ್ಸ್ ಥರ ಇತ್ತು. ಹೊಟ್ಟೆ ಹಸಿತಾ ಇದೆ, ಫುಲ್ ಪ್ರಾಪರ್ ಊಟ ಮಾಡಬೇಕು. ಏರ್ಪೋರ್ಟ್ಗೆ ಹೋಗಿ ಮಾಡ್ತೀವಿ. ಕಂಪ್ಲೀಟಾಗಿ ಚೆಕ್ ಮಾಡ್ತಾರೆ ಈ ಪುಟಾರಿ ಕಾರ್ನ. ಏನಾದರೂ ಇಲ್ಲ ಫುಲ್ ಟ್ಯಾಂಕ್ ಆಗಿದೆಯಾ ಮೇನ್ ಅದು, ಆಮೇಲೆ ಕಾರಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ, ಸ್ಕ್ರ್ಯಾಚ್ ಗೀಚ್ ಏನಾದರೂ ಮಾಡಿದ್ದೀವಾ, ಆ ಥರ ಕಂಪ್ಲೀಟಾಗಿ ಚೆಕ್ ಮಾಡ್ತಾರೆ. ಏನೂ ಆಗಿಲ್ಲ, ಕಾರ್ ನಾವು ಹೆಂಗೆ ಬಿಟ್ಟಿದ್ದೀವೋ ಹಂಗೆ ವಾಪಸ್ ತೊಗೊಂಬಂದುಬಿಟ್ಟಿದ್ದೀವಿ. ಒಂದು ಸ್ವಲ್ಪ ಗಲೀಜಾಗಿದೆ ಅಷ್ಟೇ, ಬೆಟ್ಟದ ಮೇಲೆಲ್ಲ ಹೋಗಿದ್ವಲ್ಲ ಅದಕ್ಕೆ. ಕಂಪ್ಲೀಟಾಗಿ ಒಂದು ವೀಡಿಯೋ ಮಾಡ್ಕೋತಾರೆ, ಒಂದು ವೀಡಿಯೋ ಮಾಡ್ಕೊಂಡು ಒಂದು ಫೋಟೋ ತಗೋತಾರೆ. ನಾವು ತೊಗೊಂಡಿದ್ದೀವಿ ಕಂಪ್ಲೀಟಾಗಿ. ಟೈರ್ ಗಿಯರ್ಗೆ ಏನಾದರೂ ಆಗಿದೆಯಾ ಮೇಯ್ನು ಅವೆಲ್ಲ. ಸೊ ಆಲ್ ಗುಡ್ ಅಂದರೆ ಇನ್ಶೂರೆನ್ಸ್ ತೊಗೊಂಡಿದ್ವಿ ನಾವು, ಪುಟಾಣಿ ಕಾರ್ ಅಂದ್ಬಿಟ್ಟು ಏನಾದರೂ ಆಗ್ಬಿಟ್ರೆ ಅಂದ್ಬಿಟ್ಟು. ಇವಾಗ ಡೈರೆಕ್ಟಾಗಿ ಏರ್ಪೋರ್ಟ್ಗೆ ಹೋಗ್ತೀವಿ, ಕೀಟೋ ಇಂಟರ್ನ್ಯಾಷನಲ್ ಏರ್ಪೋರ್ಟು. ಅಲ್ಲಿಂದ ಡೈರೆಕ್ಟಾಗಿ ಲೀಮಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗ್ತೀವಿ. ಇನ್ನೂ ಬೇಜಾನ್ ಟೈಮ್ ಇದೆ, ಹೊಟ್ಟೆ ಬೇರೆ ಹಸಿತಾ ಇದೆ. ಬಹುಶಃ ನಮ್ಗೆ ಈ ಕಾರಲ್ಲೇ ಇವಾಗ ಡ್ರಾಪ್ ಮಾಡ್ತಾರೆ ಏರ್ಪೋರ್ಟ್ಗೆ. ಹೋಗೋಣ. ಇಲ್ಲಿಗೆ ಪೆರುಗೆ ಡ್ರಾಪ್ ಮಾಡೋಕೆ ಹೇಳ್ಬೋಣ. ಅಲ್ಲೇ ಕಾಣಿಸ್ತಾಯಿಲ್ಲ ಚಿನ್ನ ಏರ್ಪೋರ್ಟು, ಅದೇ ಏರ್ಪೋರ್ಟ್. ಅದ್ರ ಕಡೆ ಕಾಣಿಸುತ್ತಿಲ್ಲ. ಹಾಂ, ಸಖತ್ ರೌಂಡಿಂಗ್ಸ್ ಗಾಡ್ಕೊಂಡು ಹೋಗ್ಬೇಕಲ್ಲ. ಕರೆಕ್ಟಾಗಿ 10 ದಿನದಿಂದ ಹಿಂಗೆ ಬಂದಿದ್ವಿ, ಇವಾಗ ಹಂಗೆ ವಾಪಸ್ ಹೋಗ್ತಾ ಇದೀವಿ ಅದೇ ಗಾಡೀಲಿ ಬ್ಯಾಗ್ ಇಟ್ಕೊಂಡು. ಪಾಸ್ಪೋರ್ಟ್ ಫ್ಲೈಯಿಂಗ್ ಪಾಸ್ಪೋರ್ಟ್. 10 ದಿನದಿಂದ ಇಲ್ಲೇ ಬಂದು ಇಳಿದ್ವಿ, ಉಸಿರಾಡಕ್ ಆಗ್ತಿರ್ಲಿಲ್ಲ ನಮ್ಗೆ ಅವಾಗ. ಫುಲ್ ಅಡ್ಜಸ್ಟ್ ಆಗ್ಬಿಟ್ಟಿದೀವಿ, ಆರಾಮಾಗಿ ಉಸಿರಾಡ್ತಾ ಇದೀವಿ. ನನಗಂತೂ ಅವಾಗ ತಲೆ ಗಿರ್ ಅಂದ್ಬಿಟ್ಟಿತ್ತು. ಮೋಸ್ಟ್ಲಿ ದೂರ ದಿನ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ಕೋ ಮತ್ತು ಆಲ್ಟಿಟ್ಯೂಡ್ ಸಿಕ್ನೆಸ್ಗೂ. ಇವಾಗ ಹೋಗ್ಬಿಟ್ಟು ಚೆಕ್ ಇನ್ ಆಗ್ತೀವಿ. ಸೊ ಚೆಕ್ ಇನ್ ಎಲ್ಲ ಆಯಿತು. ನಾನು ಚಪ್ಪಲಿ ಹಾಕ್ಕೊಂಡಿದ್ದೆ. ಇದು ಲೋ ಕಾಸ್ಟ್ ಏರ್ಲೈನ್ಸ್ ಆಗಿರೋದ್ರಿಂದ ಎಲ್ಲ ಬಿಚ್ಚಿ ರೀಶಫಲ್ ಮಾಡಿಸಿದ್ರು. ಇವಾಗೆಲ್ಲ ರೀಶಫಲ್ ಮಾಡಿದ್ವಿ. ಚೆಕ್ ಇನ್ ಆಯಿತು, ಇಮಿಗ್ರೇಷನ್ ಆಯಿತು, ಎಲ್ಲ ಮುಗೀತು. ಏರ್ಪೋರ್ಟಲ್ಲಿ ಯಾರೂ ಇಲ್ಲ, ಸೆಕ್ಯೂರಿಟಿಲಿ ನಮಗೂ ಜಾಸ್ತಿ ಇವ್ರು ಏರ್ಪೋರ್ಟ್ ಸ್ಟಾಫ್ ಅವರೇ ಇದ್ದರು. ಎಲ್ಲ ಟಕ ಅಂತ ಮುಗೀತು. ಇವಾಗ ಡ್ಯೂಟಿ ಫ್ರೀ ಶಾಪಿಗೆ ಬಂದಿದ್ದೀವಿ ಗುರು. ಎಲ್ಲ ಎಂಟ್ರೆನ್ಸ್ ಆಗೋದು ಡ್ಯೂಟಿ ಫ್ರೀಯಿಂದಾನೆ. ಇದು ಗೇಟು ಅನೌನ್ಸ್ ಮಾಡಿಲ್ಲ ಅನ್ಸುತ್ತೆ ಇನ್ನೂ. ಆರಾಮಾಗಿ ಎಲ್ಲಿ ಬೇಕಾದ್ರೂ ಕುತ್ಕೊಬೋದು. ಅಷ್ಟೇ ನೋಡಿ, ಇಲ್ಲಿ ಉದ್ದಕ್ಕಿದೆ. ನಾನೇನು ಇಲ್ಲ ಅಂದ್ಕೊಂಡೆ. ನೈಸ್ ಪರವಾಗಿಲ್ಲ. ನಮ್ಮದು ಫ್ಲೈಟ್ ಬಂದ್ಬಿಟ್ಟು ಅಲ್ಲಿ J7723 ಲೀಮಾ 4 ನಮ್ಮದು. ಬನ್ನಿ ಆಶಾ, ಎಲ್ಲ ತಿನ್ಕೊಂಬರೋಣ. ಉದ್ದಕ್ಕಿದೆ ಏರ್ಪೋರ್ಟು. ಅಲ್ಲೇನೋ ಮುಂದೆ ಏನೋ ಇದೆ ಚಿನ್ನು, ಚೆನ್ನಾಗಿರೋದು. ಫುಡ್ ಕೋರ್ಟಾ? ಹಾಂ, ಇರಬೇಕು. ಈ ಕೊಡೋ ಫುಡ್ಗೆ ಕೊನೆದಾಗ ತಿನ್ಕೊಂಡು ಹೋಗೋಣ ಅನ್ಸತ್ತೆ. ಫುಡ್ ತಿನ್ಕೊಂಡು ಹೋಗೋಣ. ಇದು ಏನು ಚಿನ್ನು, $1 $2 ಅಂತ ತಿರುಗಾಡ್ತಾ ಇದ್ದೆ. $17 ಇವಾಗ. ನಿನಗೆ ನಮ್ಮ ಬೆಂಗಳೂರು ಏರ್ಪೋರ್ಟಲ್ಲಿ ಒಂದು ಟೀನೇ $200 ಮಾಡ್ತಾರೆ. ಏರ್ಪೋರ್ಟಲ್ಲಿ ಕಾಮನ್ ಏನು ಮಾಡೋಕ್ಕಾಗಲ್ಲ. ಯಾವ್ದು ಮನೆ ನಿನಗೆ? $15 ಒಂದು ಬರ್ಗರ್ಗೆ ಲೆಕ್ಕ ಹಾಕಿ. $15 ಅಂದರೆ $1400. ಸ್ಮೋಕ್ ಹೌಸಾ? ಎಲ್ಲ $15 $20 ಗುರು ಪ್ರೈಸು. ಅದಕ್ಕೆ ದಯವಿಟ್ಟು ಯಾರು ಏರ್ಪೋರ್ಟಲ್ಲಿ ತಿನ್ನಕ್ಕೆ ಹೋಗ್ಬೇಡ್ರಪ್ಪ. ಚೆಕ್-ಇನ್ನು ಇಮಿಗ್ರೇಷನು ಎಲ್ಲ ಮುಗಿಸ್ಕೊಂಡು ಚೆನ್ನಾಗಿ ತಿಂದ್ಕೊಂಡು ಇವಾಗ ಬೋರ್ಡಿಂಗ್ ಗೇಟ್ ಹತ್ರ ಬಂದು ಕೂತ್ಕೊಂಡಿದ್ದೀವಿ. ವಿಶಾಲವಾಗಿದೆ. ಆಮೇಲೆ
ಚಿಕ್ಕದಷ್ಟೇ ಏರ್ಪೋರ್ಟ್ ಇದು. ನೋಡಿ ಲಟಾಮ್ ಏರ್ಲೈನ್ಸ್ ಬಂತು. ಮೇಜರ್ ಇವ್ರದ್ದು ಪೆರುಗೆ ಹೋಗೋ ಮೇಜರ್ ಫ್ಲೈಟ್ಸ್ ಬಂದ್ಬಿಟ್ಟು ಲಟಾಮು. ಆ್ಯಕ್ಚುಲಿ ಲಟಾಮ್ ಬಂದ್ಬಿಟ್ಟು ಪೆರು ಅವ್ರದ್ದು. ಆಮೇಲೆ ಇದು ಜೆಟ್ ಸ್ಟಾರ್ ಬಂದ್ಬಿಟ್ಟು ಇವ್ರದ್ದು ಯಾರ್ದಪ್ಪ ಈಕ್ವೆಡೋರ್ದು ಲೋಕಲ್ ಏರ್ಲೈನ್ಸು. ಇವತ್ತು ಬೆಳಗ್ಗೆ 6 ಗಂಟೆಗೆ ಎದ್ದು 5 ಅವರ್ ಕಾರ್ ಓಡಿಸ್ಕೊಂಬಂದು ಇವಾಗ ಡೈರೆಕ್ಟ್ ಫ್ಲೈಟು ಕೀಟೋಯಿಂದ ಲೀಮಾ ಪೆರುಗೆ ಹೋಗಿ ತಲುಪ್ತೀವಿ. 2 ಅವರ್ ಫ್ಲೈಟ್ ಜರ್ನಿ, 2.25 ಗಂಟೆ ಹೋಗ್ಬಿಟ್ಟು ಲೀಮಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗಿ ತಲುಪ್ತೀವಿ. ಹೋಗಿ ಮಲ್ಕೊಂಡು ದಬಾಕೊಳ್ತಾ ಇರೋದೇ ಗುರು. ನನ್ನ ಸೀಟ್ ಬಂದ್ಬಿಟ್ಟು 7, ಆಶನ್ ಸೀಟ್ ಬಂದ್ಬಿಟ್ಟು 18. ಆಮೇಲೆ ಕೇಳಿದ್ವಿ ಪಕ್ಕ ಕೊಡ್ತೀರಾ ಅಂದರೆ, ಒಂದು ಸರಿ ಪಕ್ಕ ತಗೊಳ್ಳೋಕ್ಕೆ ಸೀಟು 1200 ರೂಪಾಯಿ ಕೊಡಬೇಕು ಅಂದರು. ಮಲ್ಕೊಂಡು ಹೋಗ್ತೀವಿ ಅಂದೆ. ಆಯಿತು ಬೋರ್ಡಿಂಗ್ ಆಯಿತು. 2 ಅವರಲ್ಲಿ ಲೀಮಾಗೆ ಹೋಗಿ ತಲುಪ್ತೀವಿ. ಚಿನ್ನು ಊಟ ಕೊಡ್ತಾರೆ ಏರ್ಪೋರ್ಟಲ್ಲಿ ಫ್ಲೈಟಲ್ಲಿ? ಇಲ್ಲ, 2 ಅವರ್ ಫ್ಲೈಟ್ ಕೊಡಲ್ಲ, ನೀವೇ ಕೊಡಲ್ಲ. ಮತ್ತೆ ಬಜೆಟ್ ಇರೈತೆ, ಪಕ್ಕದಲ್ಲಿ ಕೂತ್ಕೊಳ್ಳೋಕ್ಕೆ 1,000 ರೂಪಾಯಿ ಕೇಳಿದ್ರು. ಇನ್ನು ಊಟ ಬೇರೆ ಕೊಡ್ತಾರೆ, ಒಂದು ತೊಟ್ಟು ನೀರು ಕೂಡ ಕೊಡಲ್ಲ. ಇದು ಗ್ಯಾರಂಟಿ. ಆಶೆಲ್ಲ ಕೂತ್ಕೊಂಡಿದ್ದಾಳೆ. ಈ ಫ್ಲೈಟ್ನವ್ರು ಏನು ಡಬ್ಬ ನನ್ನ ಮಕ್ಕಳು ಅಂದರೆ, ನನಗೂ ಆಶೆ ಪಕ್ಕದಲ್ಲಿ ಕೇಳಿದ್ರೆ ಕೊಡಲಿಲ್ಲ. ಆದರೆ ನನ್ನ ಪಕ್ಕ ನೋಡಿ ಫುಲ್ಲು ಸೀಟ್ ಖಾಲಿ, ಯಾರಿಗೂ ಕೊಡಲಿಲ್ಲ ಗುರು. ಎಷ್ಟೊಂದು ಸೀಟ್ಗಳು ಖಾಲಿ ಇದೆ, ಅರ್ಧಕ್ಕರ್ಧ ಫ್ಲೈಟ್ ಖಾಲಿ ಇದೆ. ಕೊಡಪ್ಪ ಅಂದರೆ ಪಕ್ಕ ಸೀಟ್ ಕೊಡಲಿಲ್ಲ. ಈ ಏರ್ಪೋರ್ಟಲ್ಲಿ ಹೆಂಗೆ ದುಡ್ಡು ಮಾಡ್ತಾರೆ ಫ್ಲೈಟ್ ಅವರು ಅಂತ ಲೆಕ್ಕ ಹಾಕ್ಕೊಳ್ಳಿ ನೀವೇ. ನನಗಂತೂ ಸಖತ್ ಬೇಜಾರಾಗುತ್ತೆ. ಅವಳು ಆಶನ್ ಕರೆದೇ ಬಂದೆ ಬಾ ಅಂತ, ಅದಕ್ಕೆ ಬೋರ್ಡಿಂಗ್ ಫ್ಲೈಟ್ ಟೇಕ್ ಆಫ್ ಆದ್ಮೇಲೆ ಬರ್ತೀನಿ ಅಂತ ಹೇಳೋದು. ಬ್ಯಾಗ್ಗಳು ಬಂದ್ವಾ, ಏರ್ ಡ್ರಾಪಲ್ಲಿ ಚೆಕಿಂಗ್ ಮಾಡ್ತಿದ್ದಾಳೆ. ಏರ್ ಡ್ರಾಪಲ್ಲಿ ಚೆಕ್ ಮಾಡ್ಬೋದು ನಿಮ್ಮ ಬ್ಯಾಗ್ ಇಲ್ಲಿದೆ ಅಂತ. ನನ್ನ ಬ್ಯಾಗು ನನ್ನ ಹತ್ರನೇ ಇದೆ ನೋಡಿ, ನಾನು ಇಲ್ಲಿದ್ದೀನಿ, ನನ್ನ ಬ್ಯಾಗು ಇಲ್ಲೇ ಇದೆ. ಏರ್ ಟ್ಯಾಗ್ ಹಾಕಿದ್ದೀನಿ, ಸೊ 2 ಬ್ಯಾಗು ಇಲ್ಲೇ ಇದೆ, ಗೊತ್ತಾಗುತ್ತೆ ಕ್ಲೀನಾಗಿ. ಫೈನಲ್ ಆಗಿ ನಾವು ಲೀಮಾ ಪೆರು ಬಂದು ತಲುಪಿದ್ದೀವಿ. ಸಂಜೆ 6 ಗಂಟೆ ಇವಾಗ ಟೈಮು. ಲೋ ಕಾಸ್ಟ್ ಏರ್ಲೈನ್ಸ್ ಆಗಿರೋದ್ರಿಂದ ನಮ್ಮನ್ನು ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ. ಇದು ಯಾವುದೇ ರೀತಿಯಲ್ಲಿ ಕರ್ಕೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ, ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ. ಯಾಕೆಂದರೆ ಲೋ ಕಾಸ್ಟ್ ಏರ್ಲೈನ್ಸಲ್ಲಿ ನಮಗೆ ಇದಕ್ಕೆ ಕೊಡೋಲ್ಲ, ಡೈರೆಕ್ಟಾಗಿ ಅಲ್ಲಿ ಬಿಡೋಲ್ಲ ಏರ್ಪೋರ್ಟ್ ಹತ್ರ. ಆಶಾ ಬರ್ತಾ ಇದ್ದಾಳೆ. ಓಹೋ, ದೊಡ್ಡ ಪೊಲಿಟಿಷಿಯನ್ ಸೆಲೆಬ್ರಿಟಿಗಳ ಥರ ಕೈ ಆಡ್ತಾ ಇದ್ದಾಳೆ ಅಲ್ಲಿದ್ದ ದೂರದಲ್ಲಿ. ವಾವ್, ಹೆಂಗೆ ವೇ ಮಾಡ್ಕೊಂಡ್ ಬಂದಿದ್ದು ಯಾರೋ ದೊಡ್ಡ ಸೆಲೆಬ್ರಿಟಿ ಥರ. ಸನ್ಸೆಟ್ ತೋರಿಸ್ತೀನಿ, ಸನ್ಸೆಟ್ಟು ನೋಡಿ. ನಾವೀಗ ಇಮಿಗ್ರೇಷನ್ಗೆ ಓಡೋಗ್ಬೇಕು. ಇಮಿಗ್ರೇಷನ್ಗೆ ಹೋಗಿಲ್ಲ ಅಂದರೆ ತುಂಬ ಜನ ಆಗ್ಬಿಡ್ತಾರೆ. ಯಾಕಂದರೆ ಲೀಮಾ ಪೆರಿಗೆ ತುಂಬ ಜನ ಚೆಕ್ ಇನ್ ಆಗ್ತಾರೆ, ಅಂದರೆ ತುಂಬ ಫ್ಲೈಟ್ಗಳು ಬರ್ತವೆ. ಇಮಿಗ್ರೇಷನ್ಗೆ ಹೋಗಿ ತುಂಬ ದೊಡ್ಡ ಕ್ಯೂ ಆಗಿಬಿಡುತ್ತೆ. ಸೌತ್ ಅಮೆರಿಕಾಗೆ ಒನ್ ಆಫ್ ದ ಕನೆಕ್ಟಿಂಗ್ ಏರ್ಪೋರ್ಟ್ ಇದು ಪೆರುದು ಲೀಮಾ ಏರ್ಪೋರ್ಟ್. ಚಳಿ ಆಗ್ತಿಲ್ಲ ಅಷ್ಟೊಂದು? ಚಳಿ ನಮ್ಮ 26 ಡಿಗ್ರಿ ಇದೆ, ಏನು ಚಳಿ ಆಗುತ್ತೆ. ಅಷ್ಟೇ. ಒಂದು ಫುಟ್ಬಾಲ್ ಟೀಮ್ ಬಂತು ಗೊತ್ತಾ? ಫುಟ್ಬಾಲ್ ಟೀಮ್ ಅದು ಚಿಕ್ಕ ಹುಡುಗರು, ಚಿಕ್ಕ ಹುಡುಗರು ಫುಟ್ಬಾಲ್ ಟೀಮು. ಅದರಲ್ಲೊಬ್ಬ ಮಿಸ್ಸೇ ಆಗ್ಬಿಟ್ಟವನೆ. ಹೋಗಿ ವಾಪಸ್ ಹುಡುಕ್ತಾ ನೋಡಿ ಅವನ್ನ. ಅಲ್ಲಿ ಮಿಸ್ ಆಗೋನು, ಹತ್ಕೊಂಡೇ ಇಲ್ವೋ ಇಲ್ಲ ಬಂದೇ ಇಲ್ವೋ, ಬೇರೆ ಫ್ಲೈಟ್ ಹತ್ಕೊಂಡವನು. ಆಪಚ್ಚಿ 2 ಫ್ಲೈಟ್ ಹೋಗ್ತಾ ಇತ್ತು ನಾವು ಹತ್ಕೊಂಡ ಟೈಮಲ್ಲಿ. ಇದಕ್ಕೆ ಈ ಲೀಮಾಗೆ ಅದೇ ಹಂಗೆ ಹೆಂಚೂರು ಬಿಡೋಕ್ಕೆ ಸಾಧ್ಯ? ಏನೋ ಬಿಟ್ಟಿದ್ರೆ ಅನ್ಸುತ್ತೆ ಕಿರಣ. ಅಲ್ಲ, ಇಲ್ಲ, ಎಮಿಲಿಯೋ ಅಂತ ಹುಡುಕ್ತಾರೆ. ಎಮಿಲಿಯೋ ಗುಂಡ ಬಾರಪ್ಪರಿಗೆ ಎಮಿಲಿಯೋ ಬಾರಪ್ಪ ಅಂತ ಹುಡುಕ್ತಾ ಇದ್ದಾರೆ. ಇವ್ರು ಸನ್ಸೆಟ್ ಎಷ್ಟು ಚೆನ್ನಾಗಾಗ್ತದೆ. ಆ್ಯಕ್ಚುಲಿ ನಾವು ಡ್ಯೂಟಿ ಫ್ರೀಯಲ್ಲಿದ್ವಿ. ನಮ್ಮ ಬ್ಯಾಗ್ ಬರೋಕ್ಕೂ ಮುಂಚೆ ಅವರೇ ತೆಗೆದ್ಬಿಟ್ಟು ಹುಡುಕ್ತಾ ಇದ್ದಿಂಗೆ ಅವರು ಯಾರ ಬ್ಯಾಗ್ ಇದು ಅಂತ. ಸದ್ಯಕ್ಕೆ ಹೊರಗಡೆ ಡ್ರೋನ್ ಇದೆ. ನನಗೆ ಯಾಕೋ ಡ್ರೋನ್ ಹಿಡ್ಕೊಂಬಿಟ್ಟವ್ರೇನಪ್ಪ ಲಾಸ್ಟ್ ಅಂತ ಅಂದ್ಬಿಟ್ಟು ತಲೆ ಕೆಡ್ಸ್ಕೊಂಡ್ಬಿಟ್ಟಿದೆ. ಆ್ಯಕ್ಚುಲಿ ಡ್ರೋನ್ ಬಗ್ಗೆ ಏನೂ ಕೇಳಲಿಲ್ಲ ಈ ಸರಿ. ವೆಲ್ಕಮ್ ಟು ಪೆರು. ಸೊ ಪೆರು ಲೀಮಾಗೆ ಸ್ವಾಗತ ಸುಸ್ವಾಗತ. ಚುನು ವೆದರ್ ಅಂತೂ ಸಾಕಾಗಿದೆ. 25 ಡಿಗ್ರಿ. ನಮ್ಮ ಬೆಂಗಳೂರು ಥರ ಇದೆ ವೆದರು. ಬೆಂಗಳೂರು ವೆದರು. ಇವಾಗ ಹೊರಗಡೆ ಹೋಗೋಣ. ಹೊರಗಡೆ ಹೋಗಿ
ಊಬರ್ ತಗೋಣ. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ವೆಲ್ಕಮ್ ಟು ಪೆರು ಲಿಮಾ. ಏನಿದು ಚಾವೋಸು ಎಕ್ಸಿಟ್ ಆಗಿದ ತಕ್ಷಣ ಎಲ್ಲಿಗೆ ಹೋಗ್ಬೇಕು ಎಲ್ಲಿಗೆ ಬಿಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಏನು ಗೊತ್ತಾ, ಈ ಥರ ಕಂಟ್ರೀಸಿಗೆ ಬಂದುಬಿಟ್ರೆ ಟ್ಯಾಕ್ಸಿಯರ್ ಆಗಿರ್ಬೋದು ಅಥವಾ ಊಬರ್ ಆಗಿರ್ಬೋದು ಬಂದು ಅವರೇ ಕೇಳ್ತಾರೆ. ಆಮೇಲೆ ನಿಮಗೆ ರಿಯಲಬಲ್ ಅನಿಸಿದ್ರೆ ಹತ್ಕೊಂಡು ಹೋಗ್ಬೋದು, ಏನು ತೊಂದರೆ ಆಗಲ್ಲ. ನಾವು ಊಬರಲ್ಲಿ ನೋಡಿದ್ವಿ ಸೇಮ್ ಪ್ರೈಸು. ಯಾರೋ ಲೋಕಲ್ ಟ್ಯಾಕ್ಸಿ ಅವರು ಏರ್ಪೋರ್ಟ್ ಟ್ಯಾಕ್ಸಿ ಇರ್ತಾರಲ್ಲ ಅವರು ಅದೇ ಪ್ರೈಸ್ ಕೊಡ್ತೀನಿ ಅಂದರು. ಬಾರಪ್ಪ ಅದರಲ್ಲೇ ಹೋಗೋಣ. ಯಾಕಂದರೆ ಊಬರ್ ಅಂದರೆ ನಾವು ಸಿಟಿ ಹೊರಗಡೆ ಹೋಗಿ ಕಾಯಬೇಕು. ಊಬರ್ ಅವ್ರಿಗೆ ಏರ್ಪೋರ್ಟ್ ಒಳಗೆ ಎಂಟ್ರಿ ಇಲ್ಲ. ಇದೊಂದು ಪ್ರಾಬ್ಲಮ್ ಯಾವುದೇ ಕಂಟ್ರಿಲಾದರೂ ಕೂಡ ಅಷ್ಟೇ. ಊಬರ್ ಅವರು ತುಂಬ ದೂರ ಹೋಗಬೇಕು. ಇಲ್ಲಿ ಈ ಲೋಕಲಲ್ಲಿ ಟ್ಯಾಕ್ಸಿಗೆ ಪ್ರಾಮಿನೆನ್ಸ್ ಕೊಡ್ತಾರೆ ಯಾವುದೇ ದೇಶದ ಏರ್ಪೋರ್ಟಲ್ಲಿ. ನಮ್ಮಲ್ಲಿ ಪರವಾಗಿಲ್ಲ ಅಲ್ಲ, ಊಬರು ಓಲಾ ಎಲ್ಲ ಹೊರಗಡೆ ಇಟ್ಕೊತಾರೆ. ಹೌದು. ನಮ್ಮಲ್ಲಿ ಟ್ಯಾಕ್ಸಿ ಕಾನ್ಸೆಪ್ಟ್ ಇಲ್ಲ ಅಲ್ಲ ಆ್ಯಕ್ಚುಲಿ ಬೆಂಗಳೂರಲ್ಲಿ. ಹೊರಗಡೆ ಎಂಟ್ರ್ ಆಗಿದ ತಕ್ಷಣ ಟ್ಯಾಕ್ಸಿ ಇರುತ್ತೆ. ಹೌದಾ? ಲೋಕಲ್ ಟ್ಯಾಕ್ಸಿ. ಸೊ ಯೂಶಲಿ ಏರ್ಪೋರ್ಟ್ಗಳಲ್ಲಿ ಊಬರು ಮತ್ತು ಊಬರ್ ಎಲ್ಲ ಬಿಡಲ್ಲ. ಸೊ ಬಂದರು. ಸೊ ನಾವು ಎತ್ಕೊಂಡು ಹೋಗ್ತಾ ಇರೋಣ. 60 ಸೋಲೆಸು. 60 ಸೋಲೆಸಾ? ಯಾ ಸೌತ್ ಅಮೆರಿಕನ್ ವೈಬು. ಈಕ್ವೇಡರಲ್ಲಿ ಜನನೇ ಇಲ್ಲ. ಇಲ್ಲಿ ಜನ ತುಳುಕಾಡ್ತಾ ಇದ್ದಾರೆ ತುಂಬ ದೂರ ಇದೆ ನಮ್ಮ ಏರ್ಪೋರ್ಟ್. ಆ್ಯಕ್ಚುಲಿ ಇಲ್ಲಿಂದ ಎಷ್ಟಿನೋ 1 ಅವರಾ? 1 ಅವರ್ 45 ನಿಮಿಷದಿಂದ 1 ಅವರ್. ಪೆಟ್ರೋಲ್ ಬಂಕಿಗೆ ಬಂದು ಚಿನ್ನು. ಪೆಟ್ರೋಲ್ ಬಂಕ್ ಇಲ್ಲಿ ನೋಡಿಲಿ ಬಿಸ್ಕೆಟು ಜ್ಯೂಸ್ ಎಲ್ಲ ಮಾಡ್ತಾವ್ರೆ. ಪೆಟ್ರೋಲ್ ರೇಟು 17, ಡೀಸೆಲ್ ರೇಟು 18. ಓ ಚಿನ್ನು, ಒಂದು ಗ್ಯಾಸು. ಪೆಟ್ರೋಲು ಡೀಸೆಲ್ ಎಲ್ಲ ಗ್ಯಾಸು, ಅದಕ್ಕೆ ಬರ್ಸ್ಗೀಸ್ಟ್ ಆಗ್ಬಿಡುತ್ತೆ ಅಂತ ಇಳಿಸ್ತಾರೆ. ಓಕೆ. ಸೌತ್ ಅಮೆರಿಕಾ ದೇಶ ವೈಬ್ ಆಗಿರುತ್ತೆ. ಅಷ್ಟು ದೂರ ನಮಗೆ 2 ಅವರ್ ಫ್ಲೈಟ್ ಇತ್ತು. ಅದು ಸ್ವಲ್ಪ ಟಯರ್ಡ್ನೆಸ್ ಫೀಲ್ ಆಗ್ತಾ ಇದೆ. ಈಕ್ವೇಡರ್ದು ಒಂದು 10 ದಿನ ಈಕ್ವೇಡರ್ ನೋಡ್ಕೊಂಡು ಬೇರೆ ದೇಶಕ್ಕೆ ಬಂದಿದ್ದೀವಿ. ಆದರೆ ನಾವು ಎಂಥ ಸಿಟಿಗೆ ಬಂದಿದ್ದೀವಿ ಗೊತ್ತಾ? ನಿಮಗೆ ಈಕ್ವೇಟರ್ ಕ್ಯೂಟೋ ಬಂದ್ಬಿಟ್ಟು ಸೆಕೆಂಡ್ ಹೈಯೆಸ್ಟ್ ಸಿಟಿ. ಲೀಮಾ ಹೆಂಗೆ ಗೊತ್ತಾ, ಎಷ್ಟು ಆಲ್ಟಿಟ್ಯೂಡ್ ಸಿಕ್ನೆಸ್ ಆಗುತ್ತದೆ ಕೀಟಕ್ಕೂ ಜಾಸ್ತಿ ಆಗುತ್ತಂತೆ. ಆದರೆ ನಮಗೇನು ಆಗ್ತಾಯಿಲ್ಲ. ಆಲ್ರೆಡಿ ನಾವು ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ. ಲಾಸ್ಟ್ ಟೈಮ್ ಲೀಮಾಗೆ ಬಂದಾಗಂತೂ ನನಗೆ ಹೆವಿ ಸುಸ್ತಾಗಿ ಹೋಗಿತ್ತು ಏರ್ಪೋರ್ಟಲ್ಲಿ ಇಳಿದಿದ ತಕ್ಷಣ. ವೆದರ್ ಸೂಪರ್ ಆಗಿದೆ. ಎಷ್ಟು ನೋಡಿ 8 ಗಂಟೆ ಟೈಮು ಸಖತ್ತಾಗಿದೆ. ಹೆಂಗ್ ಗೊತ್ತಾ, ಫುಲ್ ಎಲ್ಲ ಸ್ಟ್ರೀಟ್ ವೆಂಡರ್ಸ್ ಮಾರ್ತಾ ಇದ್ರು. ಹೊಟ್ಟೆ ಬೇರೆ ಪುಕ ಅಂತ ಆಯ್ತಾ. ಸೇಮ್ ನಮ್ಮ ಬೆಂಗಳೂರು ಥರನೇ ಐತೆ. ಖುಷಿಪ್ಪ ಸೌತ್ ಅಮೆರಿಕನ್ ಕಂಟ್ರೀಸು. ಪೆಟ್ರೋಲ್ ಬಂಕಲ್ಲಿ ಫಸ್ಟ್ ಟೈಮ್ ನಾನು ಬಿಸ್ಕೆಟ್ ಇಟ್ಟಿರೋದು ನೋಡಿದ್ರು ಹೊರಗಡೆ. ನಾನು ಅಷ್ಟೇ ಬಿಸ್ಕೆಟು ಜ್ಯೂಸ್ ಗೀಸ್ ಎಲ್ಲ ಇಟ್ಟವ್ರೆ. ನಾನು ಡ್ರೈವರ್ ಸೀಟಿಗೆ ಹೋಗ್ತಾ ಇದ್ದೀನಿ ಚಿನ್ನು. ಕಾರ್ ಓಡಿಸಿ ಸೂಪರ್ ಆಗಿದೆ ವೈಬು. ಒಂಥರ ಆ್ಯಕ್ಚುಲಿ ಸೌತ್ ಅಮೆರಿಕಾದು ಈ ಪೆರು ಕಂಟ್ರಿ ಜನಗಳು ತುಂಬ ಒಳ್ಳೆಯವರು. ಟೂರಿಸ್ಟಿಕ್. ಇನ್ನೊಂದೇನು ಗೊತ್ತಾ, ತುಂಬಾ ಇಂಡಿಯನ್ಸ್ ನೋಡಿದೆ ನಾನು ಇವತ್ತು ಇಲ್ಲಿ. ಹೌದಾ? ಏರ್ಪೋರ್ಟ್ ಅಲ್ಲಿ ಇಮಿಗ್ರೇಷನ್ ಸಿಕ್ಕಾಪಟ್ಟೆ ಇಂಡಿಯನ್ಸ್. ಅದು ಅಂಕಲ್ ಆಂಟಿ ಇರು ಏನ್ ಮಾಡ್ತಾರೋ ಗೊತ್ತಿಲ್ಲಪ್ಪ. ವೆಲ್ಕಮ್ ಟು ಲೀಮಾಗೆ ಬಂದು ತಲುಪಿದ್ದೀವಿ. ಯಾವುದು ಒಳ್ಳೆ ಪಾಶ್ ಜಾಗದಲ್ಲಿ ಇದ್ದೀವಿ ಗುರು. ನಾವು ಬೆಂಗಳೂರಿನ ಸದಾಶಿವನಗರ MG ರೋಡು ಬ್ರಿಗೇಡ್ ರೋಡು ಅಂತ ಹೇಳ್ಬೋದು, ಅಂಥ ಜಾಗದಲ್ಲಿ ಇದ್ದೀವಿ. ಬನ್ನಿ ಇವಾಗ ಹೋಗೋಣ ಮೇಲ್ಗಡೆ. ಹೋಟೆಲ್ ಎಲ್ಲ ಫುಲ್ ಸ್ಮೆಲ್ಲ, ಫುಲ್ ಸೆಂಟ್ ಹೊಡೆದ್ಬಿಟ್ಟವ್ರೆ. ಮೀರಾ ಫ್ಲೋರಿಸ್ ಅಂತ ಏರಿಯಾ ಅಲ್ವಾ, ಅದಕ್ಕೆ ಬರೀ ಫ್ಲವರ್ದೇ ಹಾಕೊಂಡವ್ರೆ. ಚೆನ್ನಾಗಿದೆ. 5 ಸ್ಟಾರ್ ಹೋಟೆಲ್ ಇದು. ನೋಡಿ ಹೇಗಿದೆ ಸೀಲಿಂಗ್ ಎಲ್ಲ ಸೂಪರಾಗಿ ಮಾಡ್ಕೊಂಡವ್ರೆ ಗುರು. ಇಲ್ಲೇ ಎಣ್ಣೆ ಹೊಡಿಯೋಕ್ಕೂ ಇಲ್ಲೇ ಜಾಗ ಇದೆ. ಕೂತ್ಕೊಂಡು ಆರಾಮಾಗಿ ಬಿಯರ್ ಹೊಡ್ಕೊಂಡು ಟಿವಿ ಹಾಕೊಂಡು ನೋಡ್ಕೊಂಡು. ಸೊ ಹೊಡ್ತಾ ಇದೀವಿ. ಬಾಯ್. ಸೊ ಚೆಕಿನಲ್ಲಿ ಆಯಿತು. ಇವಾಗ ನಮ್ಮ ರೂಮ್ಗೆ ಹೋಗೋದು. ಲೀಮಾ ಪೆರುವಿನ 5 ಸ್ಟಾರ್ ಹೋಟೆಲ್ಗೆ ಸ್ವಾಗತ ಸುಸ್ವಾಗತ. ಇಷ್ಟು ದಿನ ಕಾಡಲ್ಲಿದ್ವಿ, ಇವಾಗ ಫುಲ್ ನಾಡಿಗೆ ಬಂದ್ಬಿಟ್ಟಿದ್ದೀವಿ. ನಾಡಲ್ಲಿ ಹೋಟೆಲ್ ಸ್ಟೈಲ್ಗಳೇ ಬೇರೆಪ್ಪ. ಸೊ ಬನ್ನಿ ಕ್ವಿಕ್ಕಾಗಿ ರೂಮ್ ಟೂರು. ದೊಡ್ಡದಾಗಿ ಟಿವಿ ಬೇರೆ ಐತೆ. ಟಿವಿ ರಿಮೋಟೇ ಇಲ್ಲ. ಚಪ್ಪಳ ಹೊಡೆದ್ರೆ ಆನ್ ಆಗುತ್ತಂತೆ ಚಿನ್ನು. ಚೆನ್ನಾಗಿದೆ. ಆದರೆ ಏನು ಗೊತ್ತಾ ಪ್ರಾಬ್ಲಮ್ಮು, ನಮಗೆ ವ್ಯೂ ಇರೋದು ಸಿಕ್ಕಿಲ್ಲ. ನಾಳೆ ಬೇರೆ ಹೋಟೆಲ್ ರೂಮ್ ಕೊಡ್ತೀನಿ ವ್ಯೂ ಇರೋದು ನಿಮಗೆ. ಇವಾಗ ಸದ್ಯಕ್ಕೆ ವ್ಯೂ ಯಾವುದೂ ಇಲ್ಲ ಅಂದ. ಆಮೇಲೆ ಹಿಂಗೆ ತಿರುಗಿದ್ರೆ ಇಷ್ಟು ದೊಡ್ಡ ಬೆಡ್ಡು ಸೂಪರ್ ಆಗಿದೆ ಆ್ಯಕ್ಚುಲಿ. ಆಮೇಲೆ ಬಾತ್ರೂಮು ಫುಲ್ ಟಚ್ ಸ್ಕ್ರೀನ್ ಅಂತೆ. ಇಲ್ಲ AC-ಇಂದ ಹಿಡ್ದು ಲೈಟಿಂದ ಹಿಡ್ದು ಫುಲ್ ಎಲ್ಲ ಟಚ್ ಸ್ಕ್ರೀನು ಅಲ್ಲ. AC ಎಲ್ಲ ಏನೋ ಮಾಡಬೇಡ ಸುಮ್ಮನೆ ಆಫ್ಗೆ ಫಾರ್ಮಿಟಿ ಆಮೇಲೆ ಇಲ್ಲಿ ಏನೋ ಸೆನ್ಸರ್ ಏನೋ ಇರುತ್ತೆ ನೋಡೋಣ ಏನದು ಅಂತ. ಆಮೇಲೆ ಬಾತ್ರೂಮ್ ಸೂಪರ್ ಆಗಿದೆ ಆ್ಯಕ್ಚುಲಿ ಕಿರಣ್ ಅಲ್ವಾ? ಬಾತ್ರೂಮು ಇಲ್ಲೂ ಕೂಡ ಮಿರರ್ ಇದೆ. ಓಕೆ, ಎರಡು ಸೇಮ್ ಬಾಗ್ಲಾ? ಇಲ್ಲ, ಎರಡು ಸಪ್ರೇಟ್. ಪರವಾಗಿಲ್ಲ. ಬಾತ್ರೂಮ್ ಬೇರೆ ಆಮೇಲೆ ಸ್ನಾನದ ಮನೆ ಬೇರೆನಾ? ಬೇರೆ. ಯಾ ಇಲ್ಲಿದೆ ಬಾತ್ರೂಮ್ ಹಿಂಗೆ. ಓಕೆ, ಸೂಪರ್ ನೈಸ್. ಸಿಂಕ್ ಬೇರೆ. ಆಮೇಲೆ ಏನು ಇಟ್ಟಿದ್ದಾರೆ ಅಂದರೆ ಕಾಫಿ ಮಿಷಿನು. ಓ ಸೂಪರ್. ಕಾಫಿ ಮಿಷಿನು, ನೀರು.
ಲಾಕರ್ ಇಟ್ಟಿದ್ದಾರೆ. ಸಾಕಿಷ್ಟು ದೊಡ್ಡದಾಗಿದೆ ಆ್ಯಕ್ಚುಲಿ ಅಲ್ವಾ ಇಬ್ಬರಿಗೆ. 5 ಸ್ಟಾರ್ ಹೋಟೆಲ್ 5 ಸ್ಟಾರ್ ಹೋಟೆಲ್ ಅಲ್ವಾ 5 ಸ್ಟಾರ್ ಹೋಟೆಲ್ ಇನ್ನೇನು ಕೊಡ್ತಾರೆ ಅಂತೀಯಾ? ಓಕೆ ವೆಲ್ಕಮ್ ಟು ಲೀಮಾ. ಇವಾಗ ಬೆಡ್ ಟೆಸ್ಟ್ ಮಾಡೋಣ ತಗೊಂಬನ. ಎಗ್ಗಿದ್ರೆ ಕಿರಣ ಹಂಗೆ ಹೊರಗಡೆ ಹೋಗ್ಬಿಡ್ಬೇಕು. ರೆಡಿ ಸ್ಟಡಿ ಗೋ 1 2 3. ಅಪ್ಪ 6 ಅವರ್ ಕಾರ್ ಓಡಿಸ್ಕೊಂಡು ಫ್ಲೈಟ್ ಹತ್ಕೊಂಬಂದು ಎಷ್ಟು ಟಯರ್ಡ್ ಆಗ್ತಾ ಇದೆ ಅಂದರೆ ಊಟ ಬೇರೆ ತಿಂದಿಲ್ಲ, ಹೊಟ್ಟೆ ಪುಕ್ಕ 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 ಅಂತ ಇದೆ. ಏರ್ಪೋರ್ಟಲ್ಲಿ ಏನೋ ತಿಂದಿದ್ದು, ಇವಾಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಇವಾಗ ಏನಾದ್ರು ತಿನ್ಕೊಂಬರಕ್ಕೆ ಹೋಗ್ತೀವಿ. ಅದಕ್ಕೂ ಮುಂಚೆ ಮೇ 8ನೇ ತಾರೀಕು ಯುರೋಪ್ಗೆ ಹೋಗ್ತಾ ಇದ್ದೀವಿ, ಮೇ 23ನೇ ತಾರೀಕು ಜಪಾನ್ಗೆ ಹೋಗ್ತಾ ಇದ್ದೀವಿ. ಈ ಕೆಳಗಡೆ ನಂಬರ್ಗೆ ಫೋನಿಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ಸ್ನ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ಇವಾಗ ಸದ್ಯಕ್ಕೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಳ್ತೀನಿ. ಟಾಟಾ ಬೈ ಬೈ, ಸಿ ಯು. ಬೈ